ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಒಂದು ಭಯಂಕರವಾದ ಜಪಾನೀಸ್ ಕಥೆಯನ್ನ ನೋಡ್ತಾ ಇದ್ದೀವಿ. ಜಪಾನ್‌ನಲ್ಲಿ ಒಂದು ಟ್ರೈನ್‌ನಲ್ಲಿ ಜನರೆಲ್ಲ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಒಂದು ಭೂಕಂಪ ಆಗುತ್ತೆ. ಹಾಗಿರುವಾಗ ಆ ಟ್ರೈನ್‌ನ ಒಂದು ಲಾಸ್ಟ್ ಕಂಪಾರ್ಟ್ಮೆಂಟ್ ಮಾತ್ರ ಕಾಣೆ ಆಗ್ಬಿಡುತ್ತೆ. ಅದು ಟೈಮ್ ಟ್ರಾವೆಲ್ ಮಾಡಿ ಬೇರೆ ಒಂದು ಟೈಮ್ ಲೈನ್‌ಗೆ ಹೋಗ್ಬಿಡುತ್ತೆ. ಸೊ ಇಲ್ಲಿರುವ ಜನರಿಗೆ ಏನು ಕೂಡ ಅರ್ಥ ಆಗಲ್ಲ. ನಾವು ಯಾಕೆ ಇಲ್ಲಿಗೆ ಬಂದ್ವಿ? ಹೇಗೆ ಬಂದ್ವಿ? ಏನ್ ನಡೀತಾ ಇದೆ ಅಂತ ಅವ್ರಿಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಹಾಗೆ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಸಿಗಾಕೊಂಡಿರುವ ಜನರೆಲ್ಲ ಮತ್ತೆ ಹೇಗೆ ರಿಟರ್ನ್ ಅವರ ಟೈಮ್ ಲೈನ್‌ಗೆ ಬರ್ತಾರೆ? ಹಾಗೆ ಅವ್ರಿಗೆ ಯಾವ್ಯಾವ ಕಷ್ಟಗಳು ಎದುರಾದ್ವು? ಒಂದು ಟೈಮ್ ಟ್ರಾವೆಲ್ ಬಗ್ಗೆ ತಿಳಿಸ್ಕೊಟ್ಟಿರುವಂತ ಮೂವಿನೇ ದ ಪೆಂಡಿಂಗ್ ಟ್ರೈನ್. ಹಾಗಿದ್ರೆ ಬನ್ನಿ ಕತೆ ಒಳಗೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ 2023 ಜಪಾನ್‌ನಲ್ಲಿ ಇರುವ ಒಂದು ರೈಲ್ವೆ ಸ್ಟೇಷನ್ ಅನ್ನ ತೋರಿಸ್ತಾರೆ. ಅಲ್ಲಿ ಸ್ಕೂಲ್‌ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ಹಾಗೆ ಕೆಲಸಕ್ಕೆ ಹೋಗೋರು ಎಲ್ಲರೂ ಕೂಡ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತಿರ್ತಾರೆ. ಹೀಗೆ ಅವರೆಲ್ಲ ವೇಟ್ ಮಾಡ್ತಿದ್ದ ಆ ಟ್ರೈನ್ ಕೂಡ ಬರುತ್ತೆ. ಇವರೆಲ್ಲರೂ ಕೂಡ ಅದಕ್ಕೆ ಹತ್ಕೊಂಡು ಅವರ ಟ್ರಾವೆಲಿಂಗ್ ಶುರು ಮಾಡ್ತಾರೆ. ಇಲ್ಲಿ ಎಲ್ಲ ಕೂಡ ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಅವಾಗ ಸಡನ್ ಆಗಿ ಎಲ್ಲರ ಮೊಬೈಲ್‌ಗೂ ಒಂದು ಅಲರ್ಟ್ ಮೆಸೇಜ್ ಬರುತ್ತೆ. ಒಂದು ಭಯಂಕರವಾದ ಭೂಕಂಪ ಬರ್ತಾ ಇದೆ. ಆದ್ರಿಂದ ಎಲ್ಲರೂ ತುಂಬಾ ಸೇಫ್ ಆಗಿರಿ ಅಂತ ಅಲರ್ಟ್ ಬಂದಿದ್ದ ತಕ್ಷಣ ನೆಕ್ಸ್ಟ್ ಸೆಕೆಂಡೇ ಅವರ ಎಲ್ಲರ ಮೊಬೈಲ್‌ನಿಂದಲೂ ಸಿಗ್ನಲ್ ಕಟ್ ಆಗ್ಬಿಡುತ್ತೆ. ಮತ್ತೆ ಇವರು ಹೋಗ್ತಾ ಇರುವ ಟ್ರೈನ್ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಹೋಗೋದಕ್ಕೆ ಶುರು ಮಾಡುತ್ತೆ. ಆ ಸಮಯದಲ್ಲಿ ಒಂದು ಬಾಟಲ್‌ನ ಕ್ಯಾಪ್ ಹಾಗೆ ರೋಲ್ ಮಾಡಿಕೊಂಡು ಬರ್ತಾ ಇರುತ್ತೆ. ಇದನ್ನ ನೋಡಿದ ಒಬ್ಬ ಪ್ಯಾಸೆಂಜರ್ ಶಿರಹಾಮ ಆ ಕ್ಯಾಪ್ ಅನ್ನ ತಗೊಳ್ಳೋಣ ಅಂತ ಹೋಗ್ಬೇಕಾದ್ರೆ ಅವ್ರ ಹತ್ರ ಬಂದು ಆ ಕ್ಯಾಪ್ ಹಾಗೆ ಮಾಯ ಹೋಗ್ಬಿಡುತ್ತೆ. ಸೊ ನಮ್ಮ ಶಿರಹಾಮಗೆ ಇದೆಲ್ಲ ವಿಚಿತ್ರ ಅನ್ಸಿ ಏನು ಮುಂದೆ ದೊಡ್ಡದಾಗಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಆ ಟ್ರೈನ್ ನೆಕ್ಸ್ಟ್ ಸೆಕೆಂಡೇ ಒಂದು ಟನಲ್ ಒಳಗೆ ಹೋಗೋದಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ಆ ಟ್ರೈನ್ ತುಂಬಾ ಫಾಸ್ಟ್ ಆಗಿ ಹೋಗಿ ದೊಡ್ಡ ಆಕ್ಸಿಡೆಂಟ್ ನಡೆಯುತ್ತೆ. ಸೊ ಟ್ರೈನ್ ಒಳಗೆ ಇರುವ ಜನರೆಲ್ಲ ಹಾಗೆ ಕೆಳಗೆ ಬಿದ್ದು ಹೋಗ್ತಾರೆ. ಆದ್ರೂ ಕೂಡ ಅಷ್ಟೇನು ಯಾರಿಗೂ ದೊಡ್ಡದಾಗಿ ಏಟಾಗಿರೋದಿಲ್ಲ. ಹಾಗಿರುವಾಗ ಆ ಕಂಪಾರ್ಟ್ಮೆಂಟ್ ಅಲ್ಲಿದ್ದ ಎಲ್ಲರೂ ಕೂಡ ಈ ಟ್ರೈನ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ಹೊರಗಡೆ ಬರ್ತಾ ಇರುವಾಗ ಅಲ್ಲಿ ಈಚೆ ಬಂದು ನೋಡ್ಬೇಕಾದ್ರೆ ಇವರು ಯಾವುದೋ ಒಂದು ದೊಡ್ಡ ಕಾಡೊಳಗೆ ಸಿಲುಕಿರೋ ಹಾಗೆ ಕಾಣುತ್ತೆ. ಆ ಜಾಗದಲ್ಲಿ ರೈಲ್ವೆ ಸ್ಟೇಷನ್ ತಾನೇ ಇರ್ಬೇಕಾಗಿತ್ತು. ಏನಿದು ಬರೀ ಕಾಡಾಗಿರ್ತಿದೆಯಲ್ಲ ಅಂತ ಅವ್ರಿಗೆ ಯಾವುದೇ ರೀತಿ ಅರ್ಥ ಆಗೋದಿಲ್ಲ. ಅದು ಮಾತ್ರ ಇಲ್ಲ, ಇವರು ಇರ್ತಾ ಇರುವ ಜಾಗದಲ್ಲಿ ಬರೀ ಲಾಸ್ಟ್ ಕಂಪಾರ್ಟ್ಮೆಂಟ್ ಮಾತ್ರ ಇರುತ್ತೆ. ಮಿಕ್ಕಿರುವ ಟ್ರೈನ್ ಮಾತ್ರ ಕಾಣೋದೇ ಇಲ್ಲ. ಆ ಟ್ರೈನ್ ಈಗ ಸೇಫ್ ಆಗಿ ರೈಲ್ವೆ ಸ್ಟೇಷನ್‌ಗೆ ಬಂದು ಸೇರಿರುತ್ತೆ. ಅಲ್ಲಿರುವ ಆಫೀಸರ್ಸ್‌ಗಳು ಎಲ್ರೂ ಕೂಡ ಓಡ್ ಬಂದು ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಟ್ರೈನಿನ ಲಾಸ್ಟ್ ಕಂಪಾರ್ಟ್ಮೆಂಟ್ ಮಾತ್ರ ಮಿಸ್ ಆಗಿರೋದನ್ನ ಗಮನಿಸ್ತಾರೆ. ಮೇ ಬಿ ಟನಲ್ ಒಳಗೆ ಎಲ್ಲಾದ್ರೂ ಸಿಕ್ಕಾಕೊಂಡಿರ್ಬೋದು ಅಂತ ಆಫೀಸರ್ ಎಲ್ಲರೂ ಕೂಡ ಟನಲ್ ಒಳಗೆ ಟಾರ್ಚ್ ಇಟ್ಕೊಂಡು ಹುಡುಕ್ತಾ ಹೋಗ್ತಾರೆ. ಆದ್ರೆ ಇವರುಗಳು ಎಷ್ಟೇ ಹುಡುಕಿದ್ರು ಆ ಲಾಸ್ಟ್ ಕಂಪಾರ್ಟ್ಮೆಂಟ್ ಎಲ್ಲಿ ಹೋಯ್ತು ಅನ್ನೋದನ್ನ ಅವರ ಕೈಯಲ್ಲಿ ಕಂಡುಹಿಡಿಯೋಕೆ ಆಗೋದೇ ಇಲ್ಲ. ಈ ಕಡೆ ನೋಡಿದ್ರೆ ಲಾಸ್ಟ್ ಕಂಪಾರ್ಟ್ಮೆಂಟ್ ಅಲ್ಲೇ ಇರ್ತಾ ಇದ್ದಂತ ಜನ ಒಂದು ವಿಚಿತ್ರವಾದ ಪ್ಲೇಸ್ ಅಲ್ಲಿ ಸಿಗಾಕೊಂಡಿದ್ದಾರೆ. ಈ ಕಡೆ ಶಿರಹಾಮ ಅನ್ನೋ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾರೆ. ಅವನೇ ಈ ಮೂವಿಯ ಹೀರೋ. ಅವನು ಒಬ್ಬ ಫೈರ್ ಫೈಟರ್ ಆಗಿರೋದ್ರಿಂದ ಅಲ್ಲಿರುವವರಿಗೆ ಎಲ್ರಿಗೂ ಕೂಡ ಸಮಾಧಾನ ಮಾಡಿ ಧೈರ್ಯ ತುಂಬ್ತಾ ಇರ್ತಾನೆ. ನೀವು ಯಾವುದರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಡಿ. ನಮ್ಮನ್ನ ಕಾಪಾಡೋದಕ್ಕೆ ಖಂಡಿತ ಈ ಜಾಗಕ್ಕೆ ಫೈರ್ ಫೈಟರ್ಸ್ ಬರ್ತಾರೆ. ಅಲ್ಲಿಯವರೆಗೂ ನಾವು ಇದೇ ಜಾಗದಲ್ಲಿ ತಾಳ್ಮೆಯಿಂದ ಇರಬೇಕು ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಹಠಾನು ಅನ್ನೋ ಹುಡುಗಿನ ನಾವು ನೋಡ್ತೀವಿ. ಹಠಾನುಗೆ ಶಿರಹಾಮ ಮೊದಲೇ ಪರಿಚಯ ಇರ್ತಾನೆ. ಅಷ್ಟೇ ಅಲ್ಲ, ಅವಳಂದ್ರೆ ಅವನಿಗೆ ತುಂಬಾ ಇಷ್ಟ ಇರುತ್ತೆ. ಯಾಕಂದ್ರೆ ಅವಳು ಕಾಲೇಜ್‌ನಲ್ಲಿ ಫೈರ್ ಫೈಟರ್ ಕೋರ್ಸ್ ಮಾಡ್ತಿದ್ದಾಗ ಶಿರಹಾಮ ಅಲ್ಲಿಗೆ ಬಂದು ಹಲವು ವಿಷಯಗಳನ್ನ ಹೇಳ್ಕೊಟ್ಟಿರ್ತಾನೆ. ಈಗ ಹಠಾನು ಶಿರಹಾಮ ಹತ್ರ ಬಂದು, ನೀವು ಟನಲ್ ಒಳಗೆ ಹೋಗೋದಾದ್ರೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಅವ್ರ ಜೊತೆ ನೋಯಾ ಅನ್ನೋ ವ್ಯಕ್ತಿನೂ ಕೂಡ ಸೇರ್ಕೊಂಡು ಆ ಟನಲ್ ಒಳಗೆ ಏನಾಗಿದೆ ಅಂತ ಕಂಡುಹಿಡಿಯೋಕೆ ಹೋಗ್ತಾರೆ. ಹಾಗೆ ಆ ಟನಲ್ ಒಳಗೆ ಹೋಗಿ ಆ ಕಡೆಯಿಂದ ಈ ಕಡೆ ಆಚೆ ಬಂದ್ಬಿಡ್ತಾರೆ. ಆದ್ರೆ ಟನಲ್‌ನ ಈಚೆ ಸಿಟಿ ಮಾತ್ರ ಇರಬೇಕು. ಆದ್ರೆ ಅವರು ಆ ಜಾಗನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಏನು ಅಂತ ನೋಡಿದ್ರೆ ಅಲ್ಲಿ ಯಾವುದೇ ರೀತಿ ಸಿಟಿನೂ ಕಾಣ್ತಾ ಇರಲ್ಲ, ಯಾರೂ ಕಾಣ್ತಾ ಇರಲ್ಲ. ಎಲ್ಲ ಕೂಡ ನಾಶವಾಗಿ ಬರೀ ಮರಳು ಮಾತ್ರ ಕಾಣ್ತಾ ಇರುತ್ತೆ. ನಾವು ಎಲ್ಲಿ ಸಿಗಾಕೊಂಡ್ವಿ ಅಂತ ಅವ್ರಿಗೆ ತುಂಬಾ ಗಾಬರಿ ಆಗ್ಬಿಡುತ್ತೆ. ಹಾಗೆ ಆ ಜಾಗದ ವಿಡಿಯೋ ಕೂಡ ಅವ್ರು ಮಾಡ್ಕೊಂಡು ಮತ್ತೆ ಟ್ರೈನ್‌ನ ಕಂಪಾರ್ಟ್ಮೆಂಟ್ ಒಳಗೆ ಬಂದ್ಬಿಡ್ತಾರೆ. ಅಲ್ಲಿಗೆ ಬಂದು ಅಲ್ಲಿರೋರ ಹತ್ರ ಹೇಳಿದ್ರೆ ಯಾರು ಕೂಡ ನಂಬ್ತಾ ಇರಲ್ಲ. ಆಮೇಲೆ ಅವರು ವಿಡಿಯೋ ಮಾಡಿದ್ದ ಆ ವಿಡಿಯೋವನ್ನ ಎಲ್ರಿಗೂ ತೋರಿಸಿದ ತಕ್ಷಣ ತುಂಬಾನೇ ಶಾಕ್ ಆಗಿ ಅವರೆಲ್ಲ ತುಂಬಾ ಗಾಬರಿ ಆಗ್ಬಿಡ್ತಾರೆ. ಅಲ್ಲಿ ಒಬ್ಬ ಗ್ರೂಪ್‌ನಲ್ಲಿದ್ದ ಒಬ್ಬ ಓವರ್ ರಿಯಾಕ್ಟರ್ ಹುಡುಗ ಹೇಳ್ತಾನೆ, ಅಂದ್ರೆ ನಾವು ಎಲ್ಲ ನಡೆದಿದ್ದ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದೀವಿ. ಸೊ ಇವಾಗ ನಾವು ಇರ್ತಾ ಇರೋದು, ಫೀಲ್ ಮಾಡ್ತಾ ಇರೋದು ಎಲ್ಲವೂ ನಮ್ಮ ಕಲ್ಪನೆ ಮಾತ್ರ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಅಂದ್ಕೋತಾರೆ ಮೇ ಬಿ ನಾವು ಪ್ಯಾರಲಲ್ ಯೂನಿವರ್ಸ್‌ಗೆ ಟೈಮ್ ಟ್ರಾವೆಲ್ ಮಾಡಿ ಬಂದ್ಬಿಟ್ಟಿದ್ದೀವಿ ಅಂತ. ಈಗ ಎಲ್ರಿಗೂ ಕೂಡ ತುಂಬಾ ಭಯ ಆಗುತ್ತೆ. ನಮ್ಮನ್ನ ರೆಸ್ಕ್ಯೂ ಮಾಡೋದು ಹೇಗೆ? ನಾವು ಹೇಗೆ ನಮ್ಮ ಕರೆಂಟ್ ಟೈಮ್ ಲೈನ್‌ಗೆ ಹೋಗ್ತೀವಿ ಅಂತ.
ಏನೇ ಆಗಿದ್ರೂ ನಮ್ಮನ್ನ ಹುಡುಕಿ ಎಲ್ಪಿಗೆ ಯಾರಾದ್ರೂ ಬಂದೇ ಬರ್ತಾರೆ ಅಂತ ಎಲ್ಲರೂ ಕೂಡ ಆ ಕಂಪಾರ್ಟ್ಮೆಂಟ್ ಅಲ್ಲೇ ವೇಟ್ ಮಾಡೋಕೆ ಶುರು ಮಾಡ್ತಾರೆ. ಅವಾಗ ಆ ಓವರ್ ರಿಯಾಕ್ಟರ್ ಹುಡುಗ ಸುಮ್ಮನಿರದೆ ಅವನ ಫೋನ್ ನಲ್ಲಿ ರೆಕಾರ್ಡ್ ಅನ್ನ ಆನ್ ಮಾಡಿ ನಾವು ಪ್ಯಾರಲ್ ಯೂನಿವರ್ಸ್ಗೆ ಟೈಮ್ ಟ್ರಾವೆಲ್ ಮಾಡಿ ಬಂದ್ಬಿಟ್ಟಿದ್ದೀವಿ ಅಂತ ರೀಲ್ಸ್ ಮಾಡೋಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಕಂಪಾರ್ಟ್ಮೆಂಟ್ ನಲ್ಲಿ ರೀನಾ ಅನ್ನೋ ಒಬ್ಬ ಹುಡುಗಿ ಮೇ ಬಿ ಅವಳಿಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ ಅನ್ಸುತ್ತೆ. ಹಾಗೆ ನೋಯಾ ಅನ್ನೋ ವ್ಯಕ್ತಿಯ ಬ್ಯಾಗ್ ಅನ್ನ ಹುಡುಕ್ತಾ ಇರ್ತಾಳೆ. ಮೇ ಬಿ ಅದರಲ್ಲಿ ಫುಡ್ ಸಿಗ್ಬೋದು ಅಂತ ಅವಳಿಗೆ ಅನ್ಸಿರುತ್ತೆ. ಅವಳು ಬ್ಯಾಗ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಒಂದು ಲೆಟರ್ ಇರ್ತಾ ಇದೆ. ಆಕ್ಚುಲಿ ನೋಯಾ ಒಬ್ಬ ಕ್ರಿಮಿನಲ್, ಇವಾಗ ತಾನೇ ಜೈಲಿಂದ ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾನೆ. ಇದನ್ನ ನೋಡಿದ ತಕ್ಷಣ ರೀನಾ ಅನ್ನೋ ಹುಡುಗಿ ತುಂಬಾನೇ ಎದುರ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಅವಳು ಕದ್ದಿರುವಂತ ಫುಡ್ ಅನ್ನ ಹೊರಗಡೆ ಬಂದು ತಿನ್ಬೇಕು ಅನ್ನೋಷ್ಟರಲ್ಲೇ ಆ ಜಾಗದಲ್ಲಿ ನೋಯಾ ಇರ್ತಾರೆ. ಈಗ ನೋಯಾ ಒಬ್ಬ ಕ್ರಿಮಿನಲ್ ಅನ್ನೋದು ಅವಳಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೆದರಿ ಆ ಭಯದಲ್ಲೇ ಆ ಫುಡ್ ಅನ್ನ ಕೆಳಗೆ ಹಾಕ್ಬಿಡ್ತಾಳೆ. ಆಗ ನೋಯಾ ಆ ಫುಡ್ ಅನ್ನ ತಗೊಳ್ಳಮ್ಮ ತಿನ್ನು ಅಂತ ಕೊಡ್ಬೇಕಾದ್ರೆ ಆ ಹುಡುಗಿ ಏನನ್ನು ಹೇಳ್ದೆ ಅಲ್ಲಿಂದ ಹೆದರಿ ಹೋಗ್ಬಿಡ್ತಾಳೆ. ಹಾಗಿದ್ಮೇಲೆ ನೋಯಾ ಆ ಫುಡ್ ಅನ್ನ ಕೈಯಲ್ಲೇ ಇಟ್ಕೊಂಡು ಹೊರಗಡೆ ವೇಟ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ನಮ್ಮ ಹಠಾನೋ ಅವರ ಬ್ಯಾಗ್ ಅನ್ನ ಚೆಕ್ ಮಾಡಿ ನೋಡಿದ್ರೆ ಅವಳ ಬ್ಯಾಗ್ ಅಲ್ಲಿದ್ದ ಫುಡ್ ಮಾತ್ರ ಕಾಣಿಸ್ತಾ ಇರೋದಿಲ್ಲ. ಯಾರೋ ಕದ್ಕೊಂಡು ಬಿಟ್ಟಿದ್ದಾರೆ ಅಂತ ಹುಡುಕ್ತಿರ್ಬೇಕಾದ್ರೆ ನೋಡಿದ್ರೆ ನೋಯಾ ಅವರ ಕೈಯಲ್ಲಿ ಆ ಫುಡ್ ಇರುತ್ತೆ. ಆಗ ಒಬ್ಬರು ಲೇಡಿ ನಮ್ಮ ನೋಯಾ ಹತ್ರ ಬಂದು, ಸರ್ ಈ ಫುಡ್ ಏನಕ್ಕೆ ನಿಮ್ಮ ಕೈಯಲ್ಲಿ ಇರ್ತಾ ಇದೆ, ಇದು ಹಠಾನೋ ಅವರ ಫುಡ್ ಅಂತ ಹೇಳಬೇಕಾದ್ರೆ ಆವಾಗ ನೋಯಾ, ಅಯ್ಯಯ್ಯೋ ನಾನು ಈ ಫುಡ್ಡನ್ನು ತಗೊಳ್ಳಿಲ್ಲ, ನೋಡಿ ರೀನಾ ಹುಡುಗಿನೇ ತಗೊಂಡಿದ್ದು ಅಂತ ಹೇಳೋ ಅಷ್ಟರಲ್ಲೇ ತಕ್ಷಣ ಆ ರೀನಾ ಹುಡುಗಿ, ನಾನೇನು ತಗೊಳ್ಳಿಲ್ಲ, ಇವನೇನೆ ಆ ಫುಡ್ಡನ್ನು ಕದ್ದಿರೋದು, ಇವಾಗ ನನ್ನ ಮೇಲೆ ಎತ್ತಾಗ್ತಿದ್ದಾನೆ ಅಂತ ಹೇಳ್ತಾಳೆ. ಇವನೊಬ್ಬ ಕ್ರಿಮಿನಲ್ ಗೊತ್ತಾ, ಇವನ ಬ್ಯಾಗಲ್ಲಿ ಜೈಲಿಂದ ಕೊಟ್ಟಿರುವ ಲೆಟರ್ಸ್ ಕೂಡ ಇದೆ ಅಂತ ಹೇಳ್ಬಿಡ್ತಾರೆ. ಈಗ ಎಲ್ಲರೂ ಕೂಡ ನೋಯನನ್ನ ಡೌಟ್ ಪಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಥರದ್ದು ಒಬ್ಬ ಕ್ರಿಮಿನಲ್ ನಮ್ಮ ಜೊತೆ ಇದ್ರೆ ಅಪಾಯ ಅಂತ ಹೇಳಬೇಕಾದ್ರೆ ನಮ್ಮ ನೋಯಾನೇ ಅವನ ಥಿಂಗ್ಸ್ ಎಲ್ಲವನ್ನು ತಗೊಂಡು ಕಾಡಿನೊಳಗೆ ಹೋಗ್ಬಿಡ್ತಾನೆ. ಈಗ ಆ ಕಂಪಾರ್ಟ್ಮೆಂಟಲ್ಲಿ ಇರುವಂಥ ಎಲ್ರಿಗೂ ಕೂಡ ಹೊಟ್ಟೆ ಹಸಿವಾಗೋಕೆ ಶುರು ಆಗುತ್ತೆ. ಆಗ ಶಿರಹಾಮ ಒಂದು ಬಾಕ್ಸನ್ನು ಓಪನ್ ಮಾಡಿ ನೋಡಬೇಕಾದ್ರೆ ಅದರಲ್ಲಿ ತುಂಬಾ ಫ್ರೂಟ್ಸ್ ಇರುತ್ತೆ. ಇದನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಕೊಡ್ತಾರೆ. ಆವಾಗಲೇ ಆ ಓವರ್ ರಿಯಾಕ್ಟರ್ ಹುಡುಗ ಒಂದು ವಿಡಿಯೋ ಮಾಡ್ಕೊಂಡಿದ್ನಲ್ಲ, ಆ ವಿಡಿಯೋವನ್ನು ನೋಡಬೇಕಾದ್ರೆ ರೀನಾ ಅನ್ನೋ ಹುಡುಗಿ ಹಠಾನೋ ಬ್ಯಾಗಿಂದ ಫುಡ್ಡನ್ನು ಕತ್ಕೊಳ್ಳುವುದು ರೆಕಾರ್ಡ್ ಆಗಿರುತ್ತೆ. ಸೊ ಇದನ್ನು ನೋಡಿದ ಮೇಲೇ ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಈ ರೀನಾ ಫುಡ್ಡನ್ನು ಕತ್ಕೊಂಡು ಆ ನೋಯ ಮೇಲೆ ಹಾಕಿದ್ದಾಳೆ ಅಂತ. ಇದರಿಂದ ನೋಯ ಮೇಲೆ ಡೌಟ್ ಪಟ್ಟು ಅವರನ್ನು ಈಚೆ ಕಳಿಸ್ಬಿಟ್ಟಿದ್ದೀವಿ, ಆದ್ರಿಂದ ಅವರನ್ನು ಬೇಗ ಇಲ್ಲಿಗೆ ಕರ್ಕೊಬರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಈ ಕಡೆ ನೋಯ ಅವರ ಪಾಡಿಗೆ ಅವರು ಆ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಸಡನ್ ಆಗಿ ಕಾಲು ಸ್ಲಿಪ್ ಆಗಿ ಒಂದು ಹಳ್ಳಕ್ಕೆ ಬೀಳುವಂತ ಸಂದರ್ಭ ಬರುತ್ತೆ. ಆದ್ರೆ ಅವರನ್ನು ಹುಡುಕಿ ಬಂದ ನಮ್ಮ ಹಠಾನೋ ಮತ್ತೆ ಶಿರಹಾಮ ಅವರನ್ನ ಕಾಪಾಡ್ತಾರೆ. ಸರ್, ನಿಮ್ಮನ್ನ ಗೊತ್ತಿಲ್ದೇನೆ ಡೌಟ್ ಪಟ್ಬಿಟ್ವಿ, ನಮ್ಮನ್ನ ಕ್ಷಮಿಸಿಬಿಡಿ, ಮತ್ತೆ ನೀವು ಟ್ರೈನ್ ಕಂಪಾರ್ಟ್ಮೆಂಟ್ಗೆ ಬನ್ನಿ ಅಂತ ಕೇಳ್ಕೊತಾರೆ. ಹಾಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತ್ರೆ ಮಾತ್ರ ಈ ಜಾಗದಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನೋಯನನ್ನ ಕಂಪಾರ್ಟ್ಮೆಂಟ್ಗೆ ಕರ್ಕೊಬರ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ಆ ಲೆಟರ್ ನೋಯಾಗೆ ಸಂಬಂಧಪಟ್ಟಿದ್ದೇ ಆಗಿರಲ್ಲ, ಅದು ಅವನ ತಮ್ಮನಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ನೋಯಾಗೆ ಅವನ ತಮ್ಮ ಅಂದರೆ ತುಂಬಾನೇ ಇಷ್ಟ ಇರುತ್ತೆ. ಆದರೆ ಅವನು ಒಂದು ತಪ್ಪು ಕೆಲಸವನ್ನ ಮಾಡಿ ಜೈಲ್ಗೆ ಹೋಗ್ಬಿಟ್ಟಿರ್ತಾನೆ. ಅವನು ಇವತ್ತೇನೆ ಆ ಜೈಲಿಂದ ರಿಲೀಸ್ ಆಗಿ ಹೊರಗಡೆ ಬರ್ತಿರ್ತಾನೆ. ಸೊ ನೋಯಾ ಅವನ ತಮ್ಮನನ್ನ ಕರ್ಕೊಂಡು ಬರೋದಕ್ಕೆ ಆ ಟ್ರೈನ್ನಲ್ಲಿ ಹೋಗ್ತಿರ್ತಾನೆ. ಆದರೆ ಅಷ್ಟರಲ್ಲೇ ಆ ಕಂಪಾರ್ಟ್ಮೆಂಟ್ ಬೇರೆ ಎಲ್ಲೋ ಬಂದು ಸಿಗಾಕೊಂಡ್ಬಿಟ್ಟಿರುತ್ತೆ. ಇಷ್ಟು ವರ್ಷಗಳ ನಂತರ ಅವನ ತಮ್ಮನನ್ನ ನಾನು ನೋಡೋಕ್ಕೆ ಹೋಗ್ತಿರ್ಬೇಕಾದ್ರೆ ನಾನು ಯಾಕೆ ಇಂಥ ಪ್ಲೇಸಲ್ಲಿ ಬಂದು ಸಿಗಾಕೋಬೇಕಾಗಿತ್ತು ಅಂತ ಹೇಳಿ ತುಂಬಾನೇ ಬೇಜಾರಾಗ್ತಿರ್ತಾನೆ. ಈಗ ಸಮಯನೂ ಕೂಡ ಕಳೀತಾ ಇರುತ್ತೆ. ಅಲ್ಲಿಗೆ ಯಾರು ಕೂಡ ಬಂದಿರಲಿಲ್ಲ ರೆಸ್ಕ್ಯೂ ಮಾಡೋಕ್ಕೆ. ಅಲ್ಲಿದ್ದಂಥ ಎಲ್ಲ ಜನರಿಗೂ ಕೂಡ ತುಂಬ ಅಪ್ಸೆಟ್ ಆಗಿರ್ತಾರೆ. ಎಲ್ಲರೂ ಕೂಡ ಅವರ ತಾಳ್ಮೆಯನ್ನು ಕಳ್ಕೊಬಿಟ್ಟಿರ್ತಾರೆ. ಆದ್ರಿಂದ ಒಬ್ಬೊಬ್ಬರು ಕೂಡ ಅವರವ್ರಿಗೆ ಇಷ್ಟ ಬಂದ ಹಾಗೆ ಡಿವೈಡ್ ಆಗಿ ಸುತ್ತ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಾಗಿ ಶುರು ಮಾಡ್ತಾರೆ. ಸೊ ಈ ರೀತಿ ಹೋದವರೆಲ್ಲ ಒಬ್ಬೊಬ್ಬರು ಒಂದೊಂದು ಹಳೆ ಜ್ಯೂಸ್ ಕ್ಯಾನನ್ನು ಹಿಡ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ವಿಡಿಯೋ ಮಾಡಿದ ಹುಡುಗ ಸುತ್ತಮುತ್ತ ವಿಡಿಯೋಗಳನ್ನು ಮಾಡ್ತಿರ್ತಾನೆ. ಆಮೇಲೆ ಒಬ್ಬ ತಾತ ಆ ಕಾಡುಗಳನ್ನೆಲ್ಲ ದಾಟಿ ದೂರದಲ್ಲಿದ್ದ ಒಂದು ಬೆಟ್ಟದ ಹತ್ತಿರ ಇರುವ ಒಂದು ಬಿಲ್ಡಿಂಗನ್ನು ನೋಡ್ತಾನೆ. ಅಷ್ಟೇ, ಅವರು ತುಂಬಾ ಶಾಕ್ ಆಗಿಬಿಡ್ತಾರೆ. ತಕ್ಷಣ ಓಡಿ ಬಂದು ಎಲ್ಲರ ಹತ್ರನೂ ಒಂದು ವಿಷಯವನ್ನು ಹೇಳ್ತಾರೆ. ಈ ನ್ಯೂಸ್ ಪೇಪರನ್ನು ನೋಡಿ, ನಮ್ಮ ಊರಲ್ಲಿ ಬರಲಿರುವ ಆ ಬಿಲ್ಡಿಂಗನ್ನು 2026 ಕಟ್ಟಿ ಫಿನಿಶ್ ಮಾಡೋದಕ್ಕೆ ಅಡ್ವರ್ಟೈಸನ್ನು ಪ್ರಿಂಟ್ ಮಾಡಿದ್ದಾರೆ. ಆದರೆ ಆ ಬಿಲ್ಡಿಂಗ್ ನೋಡಿದ್ರೆ ತುಂಬಾ ವರ್ಷಗಳು ಆಗೋಗಿದೆ ಅಂತ ಅನ್ನಿಸ್ತಾ ಇದೆ ಕಟ್ಟಿ. ಆದರೆ ಅಲ್ಲಿದ್ದಂಥ ಜ್ಯೂಸ್ ಕ್ಯಾನನ್ನು ಎಲ್ಲರೂ ಇಟ್ಕೊಂಡು ಬಂದಿರ್ತಾರಲ್ಲ, ಅದನ್ನು ಚೆಕ್ ಮಾಡಿ ನೋಡಿದಾಗ ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮಾತ್ರ 2026 ಅಂತ ಹಾಕಿರ್ತಾರೆ. ಮತ್ತೆ ಇವರುಗಳಲ್ಲಿ ಒಬ್ಬ ಬಯಾಲಜಿಸ್ಟ್ ಇರ್ತಾರೆ. ಅವರು ಒಂದು ಗಿಡವನ್ನು ನೋಡಿಬಿಟ್ಟು, ಈ ಗಿಡ
ಜೆನೆಟಿಕಲಿ ಮಾಡಿಫೈಡ್ ಆಗಿದೆ. ಈ ಮಟ್ಟಿಗೆ ಟೆಕ್ನಾಲಜಿಯನ್ನ ನಮ್ಮ ಹತ್ರ ಇನ್ನು ಬಿಲ್ಡೇ ಆಗಿರ್ಲಿಲ್ಲ. ಅಟ್ಲೀಸ್ಟ್ 30 ವರ್ಷನಾದ್ರೂ ಬೇಕಾಗುತ್ತೆ. ಸೊ ಇದು ಈಗ ಬೆಳೆದಿದೆ ಅಂದ್ರೆ ನಾವು 30 ವರ್ಷ ಫ್ಯೂಚರ್ ಟೈಮ್ಗೆ ಟೈಮ್ ಟ್ರಾವೆಲ್ ಮಾಡಿದ್ದೇವೆ. ಹೀಗೆ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಎಲ್ರಿಗೂ ಕೂಡ ಶಾಕ್ ಆಗ್ತಾರೆ. ಹಾಗೇನೆ ಎಲ್ರಿಗೂ ಕೂಡ ತುಂಬಾನೇ ಭಯ ಆಗುತ್ತೆ. ಯಾಕಂದ್ರೆ ಇವರೆಲ್ಲರ ಹತ್ರ ಕೂಡ ಈಗ ಫುಡ್ ಕೂಡ ಇರೋದಿಲ್ಲ, ಮತ್ತೆ ನೀರು ಕೂಡ ಕುಡಿಯೋದಕ್ಕೆ ಇರೋದಿಲ್ಲ. ಇದ್ದಂತ ಸ್ವಲ್ಪ ಫುಡ್ ನಲ್ಲಿ ಇರುವಂತ ಜನ ಜೀವಂತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಮ್ಮ ಶಿರಹಾಮ ಏನನ್ನ ಮಾಡ್ತಾರೆ ಅಂದ್ರೆ ಆ ಕಂಪಾರ್ಟ್ಮೆಂಟ್ ಮೇಲೆ ಒಂದು ದೊಡ್ಡ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕ್ತಾರೆ. ಯಾಕಂದ್ರೆ ಮಳೆ ನೀರು ಬಂದ್ರೆ ಮಳೆ ನೀರು ಸಂಗ್ರಹ ಆಗ್ಲಿ ಅಂತ. ಸೊ ಅವರಿಗೆ ಬೇರೆ ದಾರಿನೇ ಇರಲ್ಲ. ಇವರುಗಳು ಕಾಡಿನ ಒಳಗೆ ಹೋಗಿ ನೀರನ್ನ ಹುಡುಕ್ಲೇಬೇಕಾಗಿರುತ್ತೆ. ಸೊ ಜೊತೆಗೇನೆ ಆ ಬಯಾಲಜಿಸ್ಟ್ ಇದ್ದಾರಲ್ಲ, ಅವರನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗಿ ನೀರನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ನೋಯಾಗೆ ಒಂದು ಕಪ್ಪೆ ಕಾಣಿಸುತ್ತೆ. ಹಾಗೆ ಅದು ಮಾತ್ರ ಅಲ್ಲ, ಅಲ್ಲಿರೋ ಮಣ್ಣು ಕಲ್ಲು ಬಂಡೆಗಳೆಲ್ಲ ಒದ್ದೆಯಾಗಿರೋ ತರ ಕಾಣಿಸುತ್ತೆ. ಹಾಗಿದ್ರೆ ಇವ್ರಿಗೆ ಒಂದು ಕನ್ಫರ್ಮ್ ಆಗುತ್ತೆ ನೀರು ಇಲ್ಲೇನೆ ಪಕ್ಕದಲ್ಲಿ ಇರ್ಬೇಕು ಅಂತ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಬೆಟ್ಟದಿಂದ ನೀರು ಲೈಟ್ ಆಗಿ ಬರ್ತಿರುತ್ತೆ. ಸೊ ಇದನ್ನ ಖಂಡಿತ ಅವರು ಕೈಯಲ್ಲಿ ಕಲೆಕ್ಟ್ ಮಾಡೋಕೆ ಆಗಲ್ಲ. ಹಾಗಿದ್ರೆ ಮೇ ಬಿ ಬೆಟ್ಟದ ಮೇಲೆ ನೀರು ನಿಂತಿರ್ಬೋದು ಅಂತ ಅವ್ರು ಗೆಸ್ ಮಾಡ್ತಾರೆ. ಆದ್ರೆ ಈಗ ಅವರು ಬೆಟ್ಟ ಹತ್ಬೇಕಲ್ಲ, ಅದಕ್ಕೆ ಹಗ್ಗ ಬೇಕು. ಸೊ ನಮ್ಮ ಕಂಪಾರ್ಟ್ಮೆಂಟ್ಗೆ ಹೋಗಿ ಹಗ್ಗದ ರೀತಿ ಏನನ್ನಾದ್ರೂ ರೆಡಿ ಮಾಡೋಣ ಅಂತ ಕಂಪಾರ್ಟ್ಮೆಂಟ್ಗೆ ಬರ್ತಿರ್ತಾರೆ. ಅದೇ ಸಮಯದಲ್ಲಿ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇರುವ ಒಬ್ಬ ಅಂಕಲ್ ಕಾಡಿನೊಳಗೆ ಹೋಗಿ ತುಂಬಾ ವಾಟರ್ ಗನ್ಗಳಿರುವ ಒಂದು ಡಬ್ಬವನ್ನ ತರ್ತಾನೆ. ಅದನ್ನ ನೋಡಿದ ತಕ್ಷಣ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ಬಿಡ್ತಾರೆ. ಆ ವಾಟರ್ ಬಾಟಲ್ ಅನ್ನ ತಗೊಳ್ಳೋಣ ಅಂತ ಎಲ್ಲರೂ ಕೂಡ ಟ್ರೈ ಮಾಡ್ಬೇಕಾದ್ರೆ ಆಗ ಅಂಕಲ್, ಇಲ್ಲಿ ನೋಡಿ, ಇದನ್ನ ನಾನು ತಂದಿರೋದು, ಇದನ್ನ ನೀವು ತಗೋಬೇಕಾದ್ರೆ ಇದರ ಬದಲಾಗಿ ನನಗೆ ಏನಾದ್ರೂ ಕೊಡ್ಬೇಕಾಗುತ್ತೆ ಅಂತ ಕೇಳ್ತಾನೆ. ಹೀಗೆ ಹೇಳ್ಬೇಕಾದ್ರೆ ಅಲ್ಲಿಗೆ ಕರೆಕ್ಟ್ ಆಗಿ ಬಂದ ನೋಯ ಅಂಕಲ್ ಅನ್ನ ಎಳೆದು ಹೊರಗಡೆ ಹಾಕಿ, ಅಯ್ಯೋ ಅಂಕಲ್, ಇಲ್ಲಿ ಎಲ್ಲರ ಜೀವನೇ ಹೋಗೋ ಸಮಯದಲ್ಲಿ ನೀವು ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತಿದ್ದಾರಾ ಅಂತ ಹೊಡೆಯಕ್ಕೆ ಹೋಗ್ತಾನೆ. ಮರ್ಯಾದೆಯಾಗಿ ವಾಟರ್ ಬಾಟಲ್ ಅನ್ನ ಇಲ್ಲಿರೋರ್ಗೆ ಎಲ್ರಿಗೂ ಶೇರ್ ಮಾಡಿದ್ರೆ ನೀನು ಈ ಜಾಗದಲ್ಲಿ ಇರ್ಬೋದು, ಇಲ್ಲಾಂದ್ರೆ ನೀನು ಒಬ್ಬ ಮಾತ್ರ ಕಾಡಿನೊಳಗೆ ಹೋಗ್ಬೇಕಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿ ಅಂಕಲ್, ಸಾರಿ, ಇದೆಲ್ಲ ನೀವೇ ತಗೊಳ್ಳಿ ಅಂತ ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಅಲ್ಲಿರೋ ಎಲ್ಲರೂ ಕೂಡ ನೀರನ್ನ ಚೆನ್ನಾಗಿ ಕುಡ್ಕೋತಾರೆ. ಹಾಗೆ ಆ ನೀರು ಕೂಡ ಕಂಪ್ಲೀಟ್ ಆಗಿ ತೀರಿ ಹೋಗುತ್ತೆ. ಆದ್ರಿಂದ ಇವರು ಬೇಗನೆ ಆ ಬೆಟ್ಟವನ್ನು ಹತ್ತಿ ಅಲ್ಲಿರುವ ನೀರನ್ನ ತಗೋಬೇಕಾಗುತ್ತೆ. ಅದೊಂದೇ ಅವರಿಗೆ ಒಂದು ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಹಾಗೆ ಬೆಟ್ಟದ ಮೇಲೆ ಹತ್ತೋಕೆ ಅಲ್ಲಿರುವ ಮರಗಳ ಬೇರನ್ನೇ ಕಿತ್ತು ಅವುಗಳನ್ನೇ ಹಗ್ಗದ ರೀತಿ ಯೂಸ್ ಮಾಡಿ ನಮ್ಮ ಶಿರಹಾಮ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡ್ತಾನೆ. ಕಷ್ಟಪಟ್ಟು ಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಬರೀ ನೀರಿದೆ ಅಂತ. ಅದನ್ನ ನೋಡಿ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ. ಆದ್ರೆ ಅದರ ಜೊತೆಗೆ ಇವರಿಗೆ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಏನ್ ಗೊತ್ತಾ? ಟೋಟಲ್ ಆಗಿ ಜಪಾನ್ ಕಾಡಾಗಿ ಮಾರ್ಪಾಡಾಗಿರುತ್ತೆ. ಈ ವಿಷಯವನ್ನ ಎಲ್ಲರ ಹತ್ರನೂ ಬಂದು ಹೇಳ್ತಾರೆ. ಇವಾಗ ಅವರಿಗೆ ಏನು ಗೊತ್ತಾಗುತ್ತೆ ಅಂದ್ರೆ ಈ ಇಡೀ ಭೂಮಿ 30 ವರ್ಷಗಳ ನಂತರ ಟೋಟಲ್ ಆಗಿ ಸರ್ವನಾಶ ಆಗಿದೆ. ಆಗಿದ್ದಂತ ಎಲ್ಲಾ ಜನರು ಕೂಡ ಸತ್ತು ಹೋಗ್ಬಿಟ್ಟಿದ್ದಾರೆ. ಆದ್ರೆ ಎಲ್ರು ಕೂಡ ಹೇಗ್ ಸತ್ತಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರೋದಿಲ್ಲ. ಸೊ ಹಾಗೆ ಇರುವಾಗ ನೆಕ್ಸ್ಟ್ ದಿನ ಆ ನೀರು ಕೊಟ್ಟ ಅಂಕಲ್ ಕಾಡ್ನಲ್ಲಿ ಒಬ್ಬರನ್ನ ನೋಡ್ತಾರೆ. ಅವರು ಬೇರೆ ಯಾರೋ ಆಗಿರ್ತಾರೆ. ಅವರನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಹೋಗ್ತಾರೆ. ಆದ್ರೂ ಆ ಪರ್ಸನ್ ಅವರ ಹತ್ರದಿಂದ ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ಈ ವಿಷಯವನ್ನ ಬಂದು ಎಲ್ಲರ ಹತ್ರನೂ ಕೂಡ ಹೇಳಿದ್ರು ಕೂಡ ಅವ್ರು ಯಾರು ಆ ತಾತನನ್ನ ನಂಬೋದೇ ಇಲ್ಲ. ಯಾಕಂದ್ರೆ ಆ ತಾತನ ಮೇಲೆ ಅವ್ರಿಗೆ ನಂಬಿಕೆನೇ ಇರೋದಿಲ್ಲ. ಹೀಗೆ ಎಲ್ಲರೂ ಕೂಡ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಸಡನ್ ಆಗಿ ಮಳೆ ಬರೋದಕ್ಕೆ ಶುರುವಾಗುತ್ತೆ. ಇದರಿಂದ ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ಬಿಡ್ತಾರೆ. ಇದಾದ ಮೇಲೆ ಇವರುಗಳು ನೀರಿಗಾಗಿ ಟೆನ್ಷನ್ ಪಡೋಂತ ಅವಶ್ಯಕತೆನೇ ಇರುವುದಿಲ್ಲ. ಹಾಗಾಗಿ ನೆಕ್ಸ್ಟ್ ಇವ್ರಿಗೆ ಫುಡ್ ಮಾತ್ರ ಬೇಕಾಗಿರುತ್ತೆ. ಈ ಕಡೆ ಬಯಾಲಜಿಸ್ಟ್ ಸುತ್ತ ಇರುವ ಮರಗಳ ಮತ್ತೆ ಗಿಡಗಳ ನಡುವೆ ಇರುವಂತಹ ಹಣ್ಣುಗಳನ್ನ ನೋಡಿ, ಇವುಗಳನ್ನ ತಿಂದ್ರೆ ನಾವು ಸೇಫ್ ಆಗಿರ್ತೀವಿ, ಯಾವ ಹಣ್ಣುಗಳಲ್ಲಿ ವಿಷ ಇದೆ ಅನ್ನೋದನ್ನೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಹಾಗೆ ಇವರೆಲ್ಲರೂ ಕೂಡ ತಿನ್ನೋದಕ್ಕೆ ಬೇಕಾಗಿರುವ ಗಿಡಗಳನ್ನ ಮತ್ತೆ ಹಣ್ಣುಗಳನ್ನ ಹುಡುಕಿ ತರ್ತಾ ಇರ್ತಾರೆ. ಹಾಗೆ ರೀನಾ ಅನ್ನೋ ಹುಡುಗಿ ಮಿಸ್ ಆಗಿ ವಿಷ ಇರುವಂತ ಹಣ್ಣನ್ನ ತಿನ್ಬಿಟ್ಟು ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಅವಳನ್ನ ಹೇಗೋ ಮಾಡಿ ಅಲ್ಲಿರೋ ಜನಗಳು ಅವಳನ್ನ ಉಳಿಸ್ತಾರೆ. ಅಲ್ಲಿದ್ದ ಎಲ್ಲರೂ ಕೂಡ ಸರ್ವೈವಲ್ ಆಗ್ಬೇಕು ಅಂತ ಅಲ್ಲಿದ್ದ ಮರಗಳನ್ನ ಕಟ್ ಮಾಡಿ ಅದನ್ನ ಅಲ್ಲಿಗೆ ತಗೊಂಡ್ ಬಂದು ಅವುಗಳನ್ನ ಕಪ್ ರೀತಿ ಯೂಸ್ ಮಾಡ್ತಾರೆ. ಇವರ ಹತ್ತಿರ ಚಾಕು, ನೈಫ್ ಏನು ಕೂಡ ಇರೋದಿಲ್ಲ. ಆದ್ರೆ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಇದೆ ಅಲ್ವಾ, ಅದನ್ನ ಕಲ್ಲು ಬಂಡೆಗೆ ಉಜ್ಜಿ ಅದನ್ನ ಚಾಕುಗಳ ರೀತಿ ಶಾರ್ಪ್ ಮಾಡೋಕೆ ಟ್ರೈ ಮಾಡ್ತಾರೆ. ನಂತರ ಬೆಟ್ಟದ ಮೇಲಿದ್ದ ನೀರನ್ನ ತಂದು ಅವರು ತಂದಿರುವ ಗಿಡಗಳು ಮತ್ತೆ ಹಣ್ಣುಗಳನ್ನೆಲ್ಲವನ್ನು ಮಿಕ್ಸ್ ಮಾಡಿ ಒಂದು ಸೂಪ್ ತರ ಮಾಡಿ ಎಲ್ಲರೂ ಕೂಡ ಊಟ ಮಾಡ್ತಿರ್ತಾರೆ. ಅದರಲ್ಲಿ ಹಠಾನ ಒಂದು ಸ್ಟ್ರಾಬೆರಿ ರೀತಿ ಹಣ್ಣನ್ನ ತಿಂದು ಸಾಯೋ ಸ್ಟೇಜ್ಗೆ ಹೋಗ್ಬಿಟ್ಟಿದ್ಲಲ್ವಾ, ಆ ಹಣ್ಣು ನಮ್ಮ ನೋಯ ಅವರ ಫುಡ್ ಅಲ್ಲಿ ಇರ್ತಿದೆ. ಈ ವಿಷದ ಬೆರ್ರಿ ಹೇಗೆ ನಮ್ಮ ಫುಡ್ ಅಲ್ಲಿ ಇರ್ತಾ ಇದೆ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಹಾಗಿದ್ರೆ ಯಾರು ಕೂಡ ಈ ಫುಡ್ ಅನ್ನ ತಿನ್ಬೇಡಿ ಅಂತ ಜೋರಾಗಿ ಕಿರ್ತಾನೆ. ಅಷ್ಟರಲ್ಲಿ ಆ ಗ್ರೂಪ್ ನಲ್ಲಿ ಒಬ್ಬ ಆ ಫುಡ್ ಅನ್ನ ಫುಲ್ ಆಗಿ ತಿನ್ಕೊಬಿಟ್ಟಿರ್ತಾನೆ.
ಆದ್ರೂ ಕೂಡ ಅವರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರೋದಿಲ್ಲ. ಅಲ್ಲಿಗೆ ತಕ್ಷಣ ಬಯಾಲಜಿಸ್ಟ್ ಬಂದು ಆ ಬೆರ್ರಿಯನ್ನ ಅಂದ್ರೆ ಆ ಹಣ್ಣನ್ನ ಚೆಕ್ ಮಾಡ್ತಾನೆ. ಇದನ್ನ ತಿನ್ನೋದ್ರಿಂದ ನಮಗೆ ಯಾವ ರೀತಿ ಕೂಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ. ಆದರೆ ವಿಷದ ಹಣ್ಣಿನ ರೀತಿ ಇರುವಂತ ಹಣ್ಣನ್ನ ಯಾರು ಕೂಡ ಬೇಕು ಅಂತಲೇ ನಮ್ಮ ಫುಡ್ಗೆ ಹಾಕಿದ್ದಾರೆ ಅಂತ ಅವರಿಗೆ ಡೌಟ್ ಬರುತ್ತೆ. ಆದ್ರೆ ಅಲ್ಲಿ ಊಟದಲ್ಲಿ ಮಿಸ್ ಆಗಿದ್ದು ಯಾರು ಗೊತ್ತಾ? ಆ ಹಲ್ಲಿನ ನೋವಿನಿಂದ ಬಳಲ್ತಿದ್ದ ಆ ಅಂಕಲ್ ಇದ್ರಲ್ಲ, ಅವರು ಆ ಊಟದಲ್ಲಿ ಮಿಸ್ ಆಗಿರ್ತಾರೆ. ಆ ಎಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಆ ಅಂಕಲ್ಲೇ ಈ ಕೆಲಸವನ್ನ ಮಾಡಿರ್ಬೇಕು ಅಂತ. ಮುಂದಿನ ದಿನ ಶಿರಹಮ್ಮ ಎಲ್ಲರ ಹತ್ರನೂ ಇರುವ ಸಿಚುವೇಶನ್ ಅನ್ನ ನೋಡಿದ್ರೆ ಖಂಡಿತ ಪಕ್ಕದಲ್ಲಿ ಯಾವುದೋ ನದಿ ಇರ್ತಾ ಇದೆ. ಆದ್ರಿಂದ ನಾನು ಬಯಾಲಜಿಸ್ಟ್ ಮತ್ತೆ ನೋಯಾ ಅದನ್ನ ಚೆಕ್ ಮಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾರೆ. ಅವರು ಅಲ್ಲಿಗೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಅಪರಿಚಿತ ಸಡನ್ ಆಗಿ ಬಯಾಲಜಿಸ್ಟ್ ನ ಕೆಳಗಡೆ ತಳ್ಳಿಬಿಟ್ಟು ಓಡೋಗ್ತಾನೆ. ನಮ್ಮ ಶಿರಹ ಮತ್ತು ನೋಯಾಗೂ ಅವನು ಯಾರು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಕನ್ಫ್ಯೂಷನ್ ಆಗ್ತಾರೆ. ಇದರಿಂದ ಬಯಾಲಜಿಸ್ಟ್ ಗೆ ತುಂಬಾನೇ ಏಟಾಗಿರುತ್ತೆ. ನೋಡಿದ್ರೆ ಅವರ ಹೊಟ್ಟೆಗೆ ಸಿಕ್ಕಾಬಟ್ಟೆ ಏಟಾಗಿರೋದು ಕಾಣುತ್ತೆ. ತಕ್ಷಣ ಅವನನ್ನ ಎತ್ಕೊಂಡು ಕಂಪಾರ್ಟ್ಮೆಂಟ್ ಗೆ ಬಂದು ಸೇರ್ತಾರೆ. ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಹೇಗೋ ಮಾಡಿ ಸ್ಟಿಚಸ್ ಅನ್ನು ಕೂಡ ಹಾಕ್ತಾರೆ. ಆದ್ರೂ ಕೂಡ ಅವರನ್ನ ಹೀಗೆ ಬಿಟ್ರೆ ಅವ್ರಿಗೆ ಇನ್ಫೆಕ್ಷನ್ ಆಗಿ ಇನ್ನೂ ಕೂಡ ಸಿವಿಯರ್ ಕಂಡೀಷನ್ ಗೆ ಹೋಗೋದಕ್ಕೆ ಚಾನ್ಸಸ್ ಇದೆ ಅಂತ ತುಂಬಾ ಟೆನ್ಷನ್ ಪಡ್ತಾರೆ. ಬಯಾಲಜಿಸ್ಟ್ ಒಂದು ನೋಟ್ ಬುಕ್ ಅನ್ನ ಇಟ್ಕೊಂಡಿರ್ತಾರೆ. ಅದರಲ್ಲಿ ಯಾವ ಯಾವ ಗಿಡವನ್ನ ಯಾವ ಯಾವುದಕ್ಕೆ ಯೂಸ್ ಮಾಡಬಹುದು ಅನ್ನೋದನ್ನ ಡೀಟೇಲ್ ಆಗಿ ಬರ್ಕೊಂಡಿರ್ತಾರೆ. ಸೊ ಏನಾದ್ರೂ ಗಾಯ ಆಗ್ಬೇಕಾದ್ರೆ ಎಂತಹ ಗಿಡಗಳನ್ನ ಯೂಸ್ ಮಾಡಬಹುದು ಅನ್ನೋದನ್ನ ನೋಡ್ಕೊಂಡು ಅದೇ ರೀತಿ ಆ ಕಾಡಿನಲ್ಲಿ ಹುಡುಕ್ತಾ ಹೋಗ್ತಾರೆ. ಹಾಗೆ ಗಿಡಗಳನ್ನು ತಂದು ಕೂಡ ಆ ಗಾಯಕ್ಕೆ ಔಷಧಿಯನ್ನ ಅರೆದು ಹಚ್ತಾರೆ. ಅಷ್ಟರಲ್ಲಿ ಆ ಹಲ್ಲು ನೋವಿನ ಅಂಕಲ್ ಅಲ್ಲಿಗೆ ಬರ್ತಾರೆ. ನೋಯಾ ಅವರನ್ನ ನೋಡಿದ ತಕ್ಷಣ ವಿಷದ ಹಣ್ಣನ್ನ ಊಟಕ್ಕೆ ಸೇರಿಸಿದ್ದು ನೀನೆ ಅಂತ ಬೈತಾಳೆ. ಆಲ್ರೆಡಿ ನಾನು ಹೇಳಿದ್ದೆ ಅಲ್ವಾ, ನಮ್ಮನ್ನು ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ. ಅವನನ್ನ ಹಿಡಿಯೋಕೆ ಟ್ರ್ಯಾಪ್ ಅನ್ನ ಫಿಕ್ಸ್ ಮಾಡೋಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಹಾಗೆ ಇರ್ಬೇಕಾದ್ರೆ ಆ ಟ್ರ್ಯಾಪ್ ನಲ್ಲಿ ಯಾವುದೋ ಒಂದು ಚಿಕ್ಕ ಹುಡುಗ ಟ್ರ್ಯಾಪ್ ಆಗಿರೋದು ಗೊತ್ತಾಗುತ್ತೆ. ಅಲ್ಲಿಗೆ ಓಡಿ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಇದ್ದದ್ದು ಒಬ್ಬ ಚಿಕ್ಕ ಹುಡುಗ. ಅಲ್ಲಿದ್ದವರು ಅವನಿಗೆ ಕೇಳ್ತಾರೆ, ಯಾರು ನೀನು, ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೀಗೆ ಕೇಳ್ಬೇಕಾದ್ರೆ ಆ ಹುಡುಗ ಆ ಟ್ರ್ಯಾಪ್ ಅನ್ನ ಕಿತ್ತು ಬಿಸಾಡ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಇಲ್ಲೇನೆ ನಮ್ಮ ಶಿರಹಮ್ಮ ಮತ್ತೆ ಹಠಾನು ಅವನನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಆ ಹುಡುಗ ಬೇಗ ಓಡಿ ಹೋಗಿ ಒಂದು ರಿವರ್ ಅನ್ನ ದಾಟಿ ಹೋಗ್ತಾನೆ. ನಮ್ಮ ಶಿರಹಮ್ಮ ತುಂಬಾನೇ ಖುಷಿ ಆಗ್ತಾನೆ. ಯಾಕಂದ್ರೆ ಅವರಿಗೆ ನದಿಯನ್ನ ಕಂಡು ಹಿಡಿಯೋದು ತುಂಬಾನೇ ಕಷ್ಟ ಆಗಿರುತ್ತೆ. ಆದ್ರೆ ಈ ಹುಡುಗನನ್ನ ಚೇಸ್ ಮಾಡಿ ಬಂದು ನಾವು ಈ ನದಿಯನ್ನ ಕಂಡು ಹಿಡಿದ್ಬಿಟ್ವಿ ಅಂತ. ಆದ್ರೆ ಆ ಚಿಕ್ಕ ಹುಡುಗ ಹಿಂದೆ ತಿರುಗಿ ಇವರುಗಳನ್ನ ನೋಡಿ ನನಗಾಗಿ ಇಲ್ಲೇ ವೇಟ್ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ಆ ಹುಡುಗ ಅಲ್ಲಿಂದ ಓಡಿ ಹೋಗ್ತಾನೆ. ಇದರಿಂದ ಅವರಿಬ್ರು ಕೂಡ ತುಂಬಾ ಶಾಕ್ ಆಗ್ತಾರೆ. ಮತ್ತೆ ಆ ಹುಡುಗನಿಗೋಸ್ಕರ ಅಲ್ಲೇ ವೇಟ್ ಮಾಡ್ತಾ ಕೂತಿರ್ಬೇಕಾದ್ರೆ ಆ ಹುಡುಗನನ್ನ ಕಾಯ್ತಾ ಅಲ್ಲಿ ಕತ್ಲೆನೇ ಆಗ್ಬಿಡುತ್ತೆ. ಒಂದು ಸಮಯದಲ್ಲಿ ಆ ಹುಡುಗ ಸಡನ್ ಆಗಿ ಬರ್ತಾನೆ. ನನ್ನ ಹಿಂದೆನೆ ಬನ್ನಿ ಅಂತ ಹೇಳಿ ಆ ಹುಡುಗ ಕರಿಬೇಕಾದ್ರೆ ಅವರು ಕೂಡ ಆ ಹುಡುಗನನ್ನ ಫಾಲೋ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ದೂರ ಹೋದ ಮೇಲೆ ಅವರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿ ಒಂದು ಗ್ರಾಮದ ರೀತಿ ಸೆಟಪ್ ಆಗಿರುತ್ತೆ. ದೂರದಲ್ಲಿ ಒಂದು ಟ್ರೈನಿನ ಕಂಪಾರ್ಟ್ಮೆಂಟ್ ಕೂಡ ಇರುತ್ತೆ. ಆಕ್ಚುಲಿ ಆ ಟ್ರೈನ್ ಇಂದ ಮಿಸ್ ಆಗಿದ್ದು ಒಂದೇ ಒಂದು ಕಂಪಾರ್ಟ್ಮೆಂಟ್ ಅಲ್ಲ, ಅಲ್ಲಿ ಮಿಸ್ ಆಗಿದ್ದು 2 ಕಂಪಾರ್ಟ್ಮೆಂಟ್ ಆಗಿರುತ್ತೆ. ಸೊ ಈ ಕಂಪಾರ್ಟ್ಮೆಂಟ್ ಅನ್ನ ನಾವು ಕಂಪಾರ್ಟ್ಮೆಂಟ್ 2 ಅಂತ ಕರೆಯೋಣ. ಕಂಪಾರ್ಟ್ಮೆಂಟ್ 2 ನಲ್ಲಿರುವಂತ ಎಲ್ಲಾ ಜನರು ಕೂಡ ತುಂಬಾ ಖುಷಿಯಾಗಿರ್ತಾರೆ. ಅವರದ್ದೇ ಆದಂತ ಒಂದು ಗ್ರಾಮವನ್ನ ಕೂಡ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅವರು ಹೇಗೆ ಇಲ್ಲಿಗೆ ಬೇಗ ಬಂದು ಇಷ್ಟೊಂದು ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರು ಬೇರೆ ಟೈಮ್ ಲೈನ್ಗೆ ಹೋಗಿರ್ತಾರೆ. ಮತ್ತೆ ಕಂಪಾರ್ಟ್ಮೆಂಟ್ 1 ನಲ್ಲಿರುವಂತ ಜನರು ಕೂಡ ಒಂದು ಟೈಮ್ ಲೈನ್ಗೆ ಹೋಗಿರ್ತಾರೆ. ಆದ್ರಿಂದ ಇವರು ಬೇಗನೆ ಬಂದು ಇಲ್ಲಿ ಜೀವನವನ್ನ ನಡೆಸೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಈ ಗ್ರೂಪಿಗೆ ಒಬ್ಬ ಲೀಡರ್ ಅಂತೂ ಇದ್ದಾರೆ. ಆ ಲೀಡರ್ ಶಿರಹಮ್ಮ ಮತ್ತೆ ಹಠಾನನ್ನ ಕರೆದು ನಮ್ಮ ಕಂಪಾರ್ಟ್ಮೆಂಟ್ ಈ ನದಿಯ ಪಕ್ಕ ಬಂದು ಬಿದ್ದಿರೋದ್ರಿಂದ ನಮಗೆ ನದಿಯಿಂದ ಫಿಶ್ ಅನ್ನ ಹಿಡಿದು ನಾವು ಜೀವಿಸ್ತಾ ಇದ್ವಿ. ಅದು ಮಾತ್ರ ಅಲ್ಲ, ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಬಿಲ್ಡರ್ ಕೂಡ ಇದ್ರು. ಅವರ ಸಹಾಯದಿಂದ ನಾವು ಮನೆಗಳನ್ನ ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಅಲ್ಲಿ ಬಂದಿರೋರು ಕೇಳ್ತಾರೆ, ಇಲ್ಲಿ ಏನು ನಡೆದಿದೆ, ನಾವು ಯಾಕೆ ಈ ಟೈಮ್ ಲೈನ್ಗೆ ಬಂದಿದೀವಿ ಅಂತ ಆ ಲೀಡರ್ನ ಕೇಳಿದಾಗ ಆ ಲೀಡರ್ ಹೇಳ್ತಾನೆ, ನಾವು ಇಲ್ಲಿ ಸಿಗಾಕೊಂಡಿದ್ದ 4ನೇ ದಿನದಲ್ಲಿ ಒಂದು ಬೋಟ್ ಅನ್ನ ಕಂಡಿಡಿದಿದ್ವಿ. ಆ ಬೋಟ್ ಅಲ್ಲಿ ಒಂದು ರೇಡಿಯೋ ಕೂಡ ಇರ್ತಾ ಇತ್ತು. ಆ ರೇಡಿಯೋವನ್ನು ನಾವು ಸರಿ ಮಾಡಿ ರೇಡಿಯೋ ಸಿಗ್ನಲ್ ಅನ್ನ ಕ್ಯಾಪ್ಚರ್ ಮಾಡಿದಾಗ ಕೆನಡಾದಿಂದ ಯಾವುದೋ ಒಂದು ಸಿಗ್ನಲ್ ನಮಗೆ ಸಿಕ್ತು. ಅದರಲ್ಲಿ ಅಲ್ಲಿರುವ ಜನರು 2060ನೇ ವರ್ಷ ಅನ್ನೋ ರೀತಿ ಹೇಳಿದ್ರು. ಸೊ ಹಾಗಾದ್ರೆ ನಾವು 2023ರಿಂದ 2060ಕ್ಕೆ ಟೈಮ್ ಟ್ರಾವೆಲ್ ಅನ್ನ ಮಾಡಿ ಬಂದಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಕೂಡ ನನಗೆ ಗೊತ್ತಾಯ್ತು. ನಮ್ಮ ಟೈಮ್ ಲೈನ್ ಅಂದ್ರೆ 2023ರಿಂದ 3 ವರ್ಷದ ನಂತರ ಅಂದ್ರೆ 2026ರಲ್ಲಿ ಆಕಾಶದಿಂದ ಒಂದು ದೊಡ್ಡ ಆಸ್ಟ್ರಾಯ್ಡ್ ಪೆಸಿಫಿಕ್ ಓಷನ್ಗೆ ಬಿದ್ದು ಅದರಿಂದ ಉಂಟಾಗಿದ್ದ ಸುನಾಮಿಯಿಂದ ಜಪಾನ್ ಮಾತ್ರವೇ ಅಲ್ಲ, ಇಡೀ ಪ್ರಪಂಚದ ಜನರೇ ಪೂರ್ತಿ ಖಾಲಿಯಾಗಿದ್ರು. ಈ ಇಂಪ್ಯಾಕ್ಟ್ ಇಂದ ಉಂಟಾಗಿದ್ದ ಹೊಗೆಯಿಂದ ಸೂರ್ಯನ ಬೆಳಕೆ ಭೂಮಿಗೆ ತಲುಪ್ತಾ ಇರಲಿಲ್ಲ. ಆದ್ರಿಂದ ವ್ಯವಸಾಯವನ್ನು ಮಾಡೋಕೆ ಆಗದೆ ಮಿಕ್ಕಿರೋ ಜನರು ತುಂಬಾ ಬರಗಾಲದಿಂದ ಸತ್ತಿದ್ದಾರೆ.
ಈಗ 2060ರಲ್ಲಿ ಸ್ವಲ್ಪ ಜನರು ಮಾತ್ರ ಮಿಕ್ಕಿದ್ದು, ಅವರುಗಳ ಹತ್ರನೂ ಯಾವುದೇ ರೀತಿ ಟೆಕ್ನಿಕ್ ಇಲ್ಲ ಮತ್ತೆ ಟೆಕ್ನಾಲಜೀಸ್ಗಳು ಇಲ್ವೇ ಇಲ್ಲ. ಅದು ಮಾತ್ರ ಅಲ್ಲ, ಆಸ್ಟ್ರಾಯ್ಡ್ ಬಂದು ನಮ್ಮ ಭೂಮಿ ಮೇಲೆ ಬಿದ್ದಿದ್ದಕ್ಕೂ ನಾವೇನೇ ಕಾರಣ. ಯಾಕಂದ್ರೆ ನಮ್ಮ ಟೈಮ್ ಲೈನ್ ಅಲ್ಲಿ ನಾವು ತುಂಬಾನೇ ಸ್ಯಾಟಲೈಟ್ ಗಳನ್ನ ಆಕಾಶಕ್ಕೆ ಕಳಿಸಿದ್ವಿ. ಕೆಲವೊಂದು ಸ್ಯಾಟಲೈಟ್ ಗಳು ವರ್ಕ್ ಆಗ್ತಿರ್ಲಿಲ್ಲ. ಅವುಗಳನ್ನ ನಾವು ಆಕಾಶದಲ್ಲಿ ಬಿಟ್ಬಿಟ್ವಿ. ಆದ್ರೆ ಅಲ್ಲೊಂದು ಸ್ಯಾಟಲೈಟ್ ಆಸ್ಟ್ರಾಯ್ಡ್ ಮೇಲೆ ಬಿದ್ದು ಆ ಆಸ್ಟ್ರಾಯ್ಡ್ ನ ಡೈವರ್ಷನ್ ಚೇಂಜ್ ಆಗಿ ಭೂಮಿ ಮೇಲೆ ಬಂದು ಬಿದ್ದು ಇಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿರೋದು. ಸೊ 2023ರಲ್ಲಿ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದವರು ನಾವು ಇವಾಗ ಇಲ್ಲಿಗೆ ಬಂದು ಟೈಮ್ ಟ್ರಾವೆಲ್ ಮಾಡಿದ್ದೀವಿ. ಅಂದ್ರೆ ಇದಕ್ಕೆ ಏನೋ ಒಂದು ದೊಡ್ಡ ಕಾರಣ ಇರಬೇಕು. ಸೊ ಹೇಗಾದ್ರೂ ಮಾಡಿ ನಾವು ಆ ಟೈಮ್ ಲೈನ್ಗೆ ಹೋಗಿ ನಡೆಯಲಿರುವ ಆ ಅಪಾಯವನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು. ಹೀಗೆ ಆ ಲೀಡರ್ ಅವರಿಗೂ ಕೂಡ ಈ ತರ ಹೇಳ್ತಾನೆ. ಇಲ್ಲಿ ನಮ್ಮ ಕಂಪಾರ್ಟ್ಮೆಂಟ್ 1 ನಲ್ಲಿ ಇರುವ ಜನರೆಲ್ಲ ತುಂಬಾನೇ ಖುಷಿಯಾಗಿರ್ತಾರೆ. ಯಾಕಂದ್ರೆ ಇವಾಗ ಹೊಸದಾಗಿ ನದಿಯನ್ನ ಬೇರೆ ಕಂಡುಹಿಡಿದು ಬಿಟ್ಟಿದ್ದಾರೆ. ಇದರಿಂದ ಎಲ್ಲರಿಗೂ ಕೂಡ ಒಂದು ಪಾಸಿಟಿವ್ ನಂಬಿಕೆ ಬಂದಿರುತ್ತೆ. ಅಷ್ಟರಲ್ಲಿ ಅವರಿಗೆ ಒಂದು ವಿಚಿತ್ರವಾದ ಗ್ರೀನ್ ಕಲರ್ ಅಲ್ಲಿ ಇರ್ತಾ ಇದ್ದಂತ ಒಂದು ಕಲ್ಲು ನೋಡ್ತಾರೆ. ಅದು ಏನು ಅನ್ನೋದೇ ಅವರುಗಳಿಗೆ ಅರ್ಥನೇ ಆಗ್ತಿರಲ್ಲ. ಆದ್ರಿಂದ ಅಲ್ಲಿರೋರು ಆ ಕಲ್ಲು ನಮಗೆ ಬೇಕಾಗಿಲ್ಲ ಅಂತ ಅದರ ಮೇಲೂ ಕೂಡ ಒಂದಷ್ಟು ಕಲ್ಲುಗಳನ್ನ ಇಟ್ಟು ಕವರ್ ಮಾಡ್ತಾರೆ. ಈ ವಿಷಯವನ್ನ ಆ ಹಲ್ಲು ನೋವಿನ ಅಂಕಲ್ ಕಂಪಾರ್ಟ್ಮೆಂಟ್ 2 ನಲ್ಲಿದ್ದಂತ ಲೀಡರ್ಗೆ ಹೋಗಿ ಹೇಳ್ತಾರೆ. ಈ ತರದ ಒಂದು ಗ್ರೀನ್ ಕಲರ್ ಕ್ರಿಸ್ಟಲ್ ನಮಗೆ ಕಾಣ್ತಾ ಇದೆ. ಅಲ್ಲಿ ನಡೆಯುವಂತ ಎಲ್ಲಾ ವಿಷಯಗಳನ್ನು ಕೂಡ ನಾನು ನಿಮಗೆ ಬಂದು ತಿಳಿಸ್ತೀನಿ ಅಂತ ಹೇಳ್ತಾನೆ. ಅದರ ಬದಲು ನೀವು ನನಗೆ ತಿನ್ನೋದಕ್ಕೆ ಊಟವನ್ನು ಕೊಟ್ರೆ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಅದಕ್ಕೆ ಲೀಡರ್ ಸ್ವಲ್ಪ ಆಶ್ಚರ್ಯವಾಗಿ ಅವನು ಹೇಳಿದ್ದಕ್ಕೆಲ್ಲ ಓಕೆ ಅಂತ ಹೇಳ್ತಾನೆ. ಆದ್ರೆ ಆ ಲೀಡರ್ಗೂ ಕೂಡ ಆ ಸ್ಟೋನ್ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಕಂಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಹುಡುಗರನ್ನ ಕಳಿಸಿ ಕ್ರಿಸ್ಟಲ್ ಅನ್ನ ತಗೊಂಬರಕ್ಕೆ ಆರ್ಡರ್ ಕೊಡ್ತಾನೆ. ಆ ಲೀಡರ್ ನ ಹುಡುಗರು ಆ ಜಾಗಕ್ಕೆ ಬಂದು ಆ ಸ್ಟೋನ್ ಅನ್ನ ಹುಡುಕ್ತಾ ಇರ್ತಾರೆ. ಇದನ್ನ ರೇನೆ ನೋಡ್ಬಿಡ್ತಾಳೆ. ನೀವು ಏನನ್ನ ಮಾಡ್ತಾ ಇದ್ದೀರಾ ಈ ಜಾಗದಲ್ಲಿ ಅಂತ ಹುಡುಗಿ ಕೇಳ್ಬೇಕಾದ್ರೆ ನಮ್ಮ ಲೀಡರ್ ಒಂದು ಸ್ಟೋನ್ ಅನ್ನ ಹುಡುಕಿಕೊಂಡು ಬರೋಕೆ ಹೇಳಿದ್ದಾರೆ. ಮೇ ಬಿ ಆ ಕ್ರಿಸ್ಟಲ್ ನ ಮುಖಾಂತರ ನಾವು ಟೈಮ್ ಲೈನ್ಗೆ ಹೋಗೋಕೆ ಆಗ್ಬಹುದು ಅಂತ ಹೇಳ್ತಾರೆ. ಅವ್ರು ಆತರ ಹೇಳಿದ್ಮೇಲೆ ರೇಣುನು ಕೂಡ ಅವ್ರಿಗೆ ಸಹಾಯ ಮಾಡೋಕೆ ಅದನ್ನ ಹುಡುಕ್ತಾ ಇರ್ತಾಳೆ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ರೇಣಿ ಮತ್ತೆ ಹಠಾನಾಗೆ ಒಂದು ಡೆಡ್ ಬಾಡಿ ಸಿಗುತ್ತೆ. ಅವರು ನೋಡಿದ್ದನ್ನ ಕಂಪಾರ್ಟ್ಮೆಂಟ್ 2 ನ ಹುಡುಗರು ನೋಡ್ಬಿಟ್ಟು ಹಠಾನ ಮತ್ತೆ ರೇಣಿನನ್ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ನಮ್ಮ ರೇಣಿ ಅಲ್ಲಿಂದ ಹೇಗೋ ಮಾಡಿ ಕಂಪಾರ್ಟ್ಮೆಂಟ್ಗೆ ಬಂದ್ಬಿಡ್ತಾಳೆ. ಅಲ್ಲಿ ನಡೆದ ಎಲ್ಲಾ ವಿಷಯನೂ ಕೂಡ ಅವ್ರ ಹತ್ರ ಶೇರ್ ಮಾಡ್ಕೋತಾಳೆ. ಈಗ ನಮ್ಮ ಶಿರಹಾಮ ಮತ್ತು ನೋಯಾಗೂ ಹೇಳ್ತಾಳೆ. ಸೊ ನಮ್ಮ ಹುಡುಗರು ಅವಳನ್ನ ಕಾಪಾಡೋದಕ್ಕಾಗಿ ಬರ್ತಿರ್ತಾರೆ. ಆದ್ರೆ ಅಷ್ಟರಲ್ಲಿ ಈ ಕಡೆ ನಮ್ಮ ಹಠಾನ ಆ ಹುಡುಗರ ಕಡೆಯಿಂದ ತಪ್ಪಿಸ್ಕೊಂಡು ಕಂಪಾರ್ಟ್ಮೆಂಟ್ 2 ಜನರಿಗೆ ಸಿಕ್ಕಿದ್ದ ರೇಡಿಯೋ ಬೋಟಿಗೆ ಹೋಗಿ ಔಸ್ಕೋಬಿಡ್ತಾಳೆ. ಈಗ ಶಿರಹಾಮ ಮತ್ತೆ ನೋಯಾ ಡೈರೆಕ್ಟ್ ಆಗಿ ಕಂಪಾರ್ಟ್ಮೆಂಟ್ 2 ವಿನ ಲೀಡರ್ ಹತ್ರ ಬಂದು ಈ ತರ ನಮ್ಮ ಹುಡುಗಿಯರು ಅಲ್ಲಿ ಒಂದು ಡೆಡ್ ಬಾಡಿಯನ್ನ ನೋಡಿದ್ದಾರೆ. ನಿಮ್ಮ ಹುಡುಗರು ನಮ್ಮ ಹುಡುಗಿಯರನ್ನ ಹಿಡಿಯೋದಕ್ಕೆ ಟ್ರೈ ಮಾಡಿದ್ದಾರೆ. ಏನು ನಡೀತಾ ಇದೆ ಈ ಜಾಗದಲ್ಲಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಲೀಡರ್ ನಾವು ಈ ಜಾಗಕ್ಕೆ ಬಂದು ಸಿಗಾಕೊಂಡಿದ್ದ ತಕ್ಷಣ ನಮ್ಮ ಕಂಪಾರ್ಟ್ಮೆಂಟ್ ಅಲ್ಲಿದ್ದ ಒಬ್ಬ ಕ್ರಿಮಿನಲ್ ಇರ್ತಾ ಇದ್ದ. ಅವನು ಇಲ್ಲಿದ್ದ ಎಲ್ಲರನ್ನ ಸಾಯಿಸೋ ರೀತಿ ಬಿಹೇವ್ ಮಾಡ್ತಿದ್ದ. ಹಾಗೆ ಒಂದು ಮಗುವನ್ನು ಕೂಡ ಅಟ್ಯಾಕ್ ಮಾಡೋಕೆ ನೋಡಿದ್ದ. ನಾವು ಅವನನ್ನ ತಡೆದು ಆ ಮಗುವನ್ನ ಕಾಪಾಡೋದಕ್ಕೆ ಮಾತ್ರವೇ ನೋಡಿದ್ವಿ. ಆದ್ರೆ ಗೊತ್ತಿಲ್ಲದೆ ಚಾಕುವಿನಿಂದ ಅವನನ್ನ ನಾನು ಚುಚ್ಚುಬಿಟ್ಟೆ. ಅವನು ಸತ್ತು ಹೋಗ್ಬಿಟ್ಟ. ಆದ್ರೆ ಅಲ್ಲಿದ್ದವರು ಅವನನ್ನ ನಾನು ಕಾಪಾಡೋದಕ್ಕೆ ಟ್ರೈ ಮಾಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನೀವೇನೇ ಈ ಗುಂಪಿನ ಲೀಡರ್ ಆಗ್ಬೇಕು ಅಂತ ಕೇಳ್ಕೊಂಡದ್ರಿಂದ ನಾನು ಲೀಡರ್ ಆಗಿ ಇರೋದಕ್ಕೆ ಶುರು ಮಾಡಿದ್ದೀನಿ. ಆ ಕ್ರಿಮಿನಲ್ ನ ಬಾಡಿಯನ್ನ ನಾವು ಊತಾಕಿಟ್ಟಿದ್ವಿ. ಅದ್ ಬಿಟ್ರೆ ಬೇರೆ ಏನು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಇವರು ಹಠಾನ ಎಲ್ಲಿ ಅಂತ ಕೇಳಿದಾಗ ಆ ಹುಡುಗಿ ಎಲ್ಲೋದ್ಲು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಂತರ ಆ ಲೀಡರ್ ಆ ಬೋಟಿಗೆ ಹೋಗ್ತಾರೆ. ಅಲ್ಲಿರುವ ರೇಡಿಯೋ ಟಾಕಿಯನ್ನ ತಗೊಂಡು ಮಾತಾಡೋಕೆ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಕನೆಕ್ಟ್ ಆಗಲ್ಲ. ಏನು ಅಂತ ನೋಡಿದ್ರೆ ಆ ರೇಡಿಯೋದಿಂದ ವೈರ್ಸ್ ಎಲ್ಲ ಕಟ್ ಆಗಿ ಹೋಗಿರುತ್ತೆ. ಇದನ್ನ ಆ ಶಿಪ್ ಒಳಗೇನೆ ಔಸ್ಕೊಂಡು ನಮ್ಮ ಹಠಾನ ಎಲ್ಲವನ್ನು ಕೂಡ ನೋಡ್ತಾ ಇರ್ತಾಳೆ. ಆ ಶಿಪ್ ಒಳಗೇನೆ ಹಠಾನ ಇದ್ದಾಳೆ ಅನ್ನೋದು ಆ ಲೀಡರ್ಗೆ ಅರ್ಥ ಆಗ್ಬಿಡುತ್ತೆ. ಆಗ ಲೀಡರ್ ಒಂದು ವಿಷಯವನ್ನ ಹೇಳ್ತಾನೆ. ನಮ್ಮ ನಾರ್ಮಲ್ ಆದ ಟೈಮ್ ಲೈನ್ ಅಲ್ಲಿ ನನ್ನ ಬದುಕು ತುಂಬಾನೇ ಕೆಟ್ಟದಾಗಿತ್ತು ಮತ್ತೆ ಕಚಡವಾಗಿತ್ತು. ಆದ್ರೆ ಸದ್ಯ ನಾವು ಟೈಮ್ ಟ್ರಾವೆಲ್ ಮಾಡಿ ಫ್ಯೂಚರ್ಗೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಎಲ್ಲರೂ ನನ್ನನ್ನ ಲೀಡರ್ ಆಗಿ ನೋಡ್ತಾ ಇದ್ದಾರೆ. ಸೊ ಈ ಜಾಗದಲ್ಲಿ ನಾನು ಚೆನ್ನಾಗಿರ್ಬೇಕು. ನನಗಾಗಿದ್ದ ರಾಜ್ಯವನ್ನ ನಾನು ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಹಾಗೆ ಈ ಶಿಪ್ ಅಲ್ಲಿ ನನಗೆ ಒಂದು ಬುಕ್ ಸಿಕ್ತು. ನನಗೆ ಆ ಬುಕ್ ಅಲ್ಲೇ 2026ರಲ್ಲಿ ಒಂದು ದೊಡ್ಡ ಆಸ್ಟ್ರಾಯ್ಡ್ ಭೂಮಿಗೆ ಬಂದು ಬಿದ್ದು ಅದರಿಂದ ಭೂಮಿ ನಾಶ ಆಗಿದೆ ಅನ್ನೋ ವಿಷಯ ಎಲ್ಲವೂ ನನಗೆ ಅದರ ಮುಖಾಂತರವೇ ಗೊತ್ತಾಯ್ತು. ಸೊ ನಾವು ಮತ್ತೆ ಪಾಸ್ಟ್ಗೆ ಹೋಗಿ ಅಲ್ಲಿ ನಾನು ಮತ್ತೆ ಕಷ್ಟನೇ ಪಡ್ಬೇಕಾಗಿದೆ. ಅದರ ಬದಲು ಈ ಟೈಮ್ ಲೈನ್ ನಲ್ಲಿ ಇರೋ ತನಕ ನಾನು ರಾಜನ್ ತರ ಬದುಕಬಹುದು. ಆದ್ರೆ ಇವಾಗ ನಿನ್ನನ್ನು ಹೊರಗಡೆ ಬಿಟ್ರೆ ನೀನು ನನ್ನ ಬಗ್ಗೆ ಎಲ್ಲವನ್ನು ಕೂಡ ಹೊರಗಡೆ ಹೇಳ್ಬಿಡ್ತೀಯ ಅಲ್ವಾ? ಆದ್ರಿಂದ ನಿನ್ನನ್ನು ಹೊರಗಡೆ ಬಿಡೋಕೆ ಆಗಲ್ಲ ಅಂತ ಹೇಳಿ ನಮ್ಮ ಹಠಾನನನ್ನ ಆ ಶಿಪ್ ಒಳಗಡೆನೆ ಸ್ವಲ್ಪನೂ ಸೌಂಡ್ ಆಚೆ ಬರದೇ ಇರೋ ರೀತಿ ಲಾಕ್ ಮಾಡಿ ಇಟ್ಬಿಟ್ಟು ಬಂದ್ಬಿಡ್ತಾನೆ. ಈ ಕಡೆ ಕಂಪಾರ್ಟ್ಮೆಂಟ್ 1 ನಲ್ಲಿ ಇರ್ತಾ ಇರೋ ಜನರು
ಎಲ್ರಿಗೂ ಕಂಪಾರ್ಟ್ಮೆಂಟ್ 2 ಅಲ್ಲಿ ಇರ್ತಾ ಇರೋ ಜನರನ್ನ ನೋಡಿ ತುಂಬಾನೇ ಭಯ ಶುರುವಾಗಿರುತ್ತೆ. ಆದ್ರಿಂದ ಸಿಕ್ಕಿರೋ ವಸ್ತುಗಳನ್ನ ವೆಪನ್ಸ್ ಗಳ ರೀತಿ ಅರೇಂಜ್ ಮಾಡ್ಕೊಂಡಿರ್ತಾರೆ. ಆದ್ರೆ ಈ ವಿಷಯ ಆ ಅಂಕಲ್ ಇದ್ದಾನಲ್ವಾ ಅವನ್ಗೆ ಗೊತ್ತಾಗ್ಬಿಡುತ್ತೆ. ಅವನು ಕಂಪಾರ್ಟ್ಮೆಂಟ್ 2 ನಲ್ಲಿರುವಂತ ಜನರಿಗೆ ಆ ವಿಷಯದ ಬಗ್ಗೆ ಹೇಳ್ಬಿಡ್ತಾನೆ. ಆ ಕಂಪಾರ್ಟ್ಮೆಂಟ್ ಅಲ್ಲಿರೋ ಜನ ಅನ್ಕೋತಾರೆ ಅವರು ವೆಪನ್ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಅಂದ್ರೆ ನಾವು ಇರುವ ಜಾಗದಲ್ಲಿ ಎಲ್ಲಾ ರೀತಿ ಫೆಸಿಲಿಟಿ ಇದೆ. ನಮ್ಮನ್ನೆಲ್ಲ ಹೊಡೆದು ಹಾಕಿ ನಮ್ಮ ಜಾಗದಲ್ಲಿ ಅವರುಗಳು ಸ್ಟೇ ಆಗಿ ಬದುಕಬೇಕು ಅಂತ ಅನ್ಕೊಂಡಿದ್ದಾರೆ. ಇದನ್ನ ನಾವು ಸುಮ್ನೆ ಬಿಡಬಾರ್ದು ಅಂತ ಕಂಪಾರ್ಟ್ಮೆಂಟ್ 2ಗೂ ಕಂಪಾರ್ಟ್ಮೆಂಟ್ 1ಗೂ ಜಗಳ ಶುರುವಾಗುತ್ತೆ. ಹೊಡೆದಾಟನೂ ಕೂಡ ಶುರುವಾಗುತ್ತೆ. ಅಷ್ಟರಲ್ಲಿ ಅಟಾನ ಆ ಬೋಟ್ ಇಂದ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾಳೆ. ಆ ಜಾಗಕ್ಕೆ ಬಂದು ಎಲ್ಲರ ಹತ್ರನೂ ಆ ಲೀಡರ್ನ ಬಗ್ಗೆ ನಿಜವನ್ನ ಹೇಳ್ತಾಳೆ. ಅವನು ಎಲ್ಲರನ್ನ ಯಾಮರ್ಸ್ತಾ ಇದ್ದಾನೆ. ಅವನು ಯಾರ ಜೊತೆಗೂ ಕಾಂಟ್ರಾಕ್ಟ್ ಮಾಡಿಲ್ಲ. ರೇಡಿಯೋ ವೈರ್ ಎಲ್ಲ ಕಿತ್ತು ಹೋಗಿದೆ. ಆ ಟೈಮ್ ಲೈನ್ ನಲ್ಲಿ ಈ ಜಾಗದಲ್ಲಿ ಇವನು ರಾಜನ ರೀತಿ ಬದುಕಬೇಕಂತೆ. ಅದಕ್ಕಾಗಿಯೇ ನಮ್ಮೆಲ್ಲರನ್ನು ಕೂಡ ಇವನು ಯಾಮರ್ಸ್ತಾ ಇದ್ದಾನೆ ಅಂತ ಹೇಳ್ಬಿಡ್ತಾಳೆ. ಇದರಿಂದ ಕಂಪಾರ್ಟ್ಮೆಂಟ್ 2 ನಲ್ಲಿದ್ದಂತ ಜನರಿಗೆ ಅವನ ಲೀಡರ್ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಹಾಗೆ ಆ ಲೀಡರ್ ಶಿಪ್ ನಲ್ಲಿ ಕಂಡುಹಿಡಿದ ಆ ಬುಕ್ ಅನ್ನ ನಮ್ಮ ಶಿರಹಾಮ ಹತ್ರ ಕೊಟ್ಟು ಇಲ್ಲಿಂದ ನಾವು ರಿಟರ್ನ್ ಹೋಗ್ಬೇಕು ಅಂತ ಹೇಳ್ತಾರೆ. ಸಿನಿಮಾದ ಮೊದಲಿಗೆ ನೋಡಿದ ಬಿಲ್ಡಿಂಗ್ ಅನ್ನ ನೋಡಿ ಅಲ್ಲಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದು ಅಂತ ಅಲ್ಲಿಗೆ ಹುಡುಕಿ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ನೋಡ್ಬೇಕಾದ್ರೆ ಮೇಲ್ಗಡೆ ಅರೋರಾಸ್ ಎಲ್ಲ ಕಾಣುತ್ತೆ. ಕೆಳಗಡೆ ಗ್ರೀನ್ ಕಲರ್ ಅಲ್ಲಿ ಇರ್ತಾ ಇದ್ದ ಕ್ರಿಸ್ಟಲ್ ಸ್ಟೋನ್ ಎಲ್ಲವೂ ಕೂಡ ಮಿಂಚ್ತಾ ಇರುತ್ತೆ. ಸೊ ಇಂತಹ ಸಮಯದಲ್ಲಿ 2023ರಲ್ಲಿ ಇರ್ತಾ ಇರುವಂತಹ ಒಬ್ಬ ಸೈಂಟಿಸ್ಟ್ ಅದು ಹೇಗೆ ಒಂದು ಟ್ರೈನಿನಿಂದ 2 ಕಂಪಾರ್ಟ್ಮೆಂಟ್ ಮಾತ್ರ ಮಾಯವಾಗಿ ಹೋಗಿದೆ ಅಂತ ಟನಲ್ ಒಳಗೆ ಇರ್ತಾ ಇದ್ದಂತ ಒಂದು CCTV ಫೂಟೇಜ್ ಅನ್ನ ಚೆಕ್ ಮಾಡ್ತಿರ್ತಾನೆ. ಆತರ ನೋಡ್ತಾ ಇರ್ಬೇಕಾದ್ರೆ ಸ್ಪೇಸ್ ಟೈಮ್ ಅಲ್ಲಿ ಒಂದು ವಾರ್ಮ್ ಹೋಲ್ ಕ್ರಿಯೇಟ್ ಆಗಿದೆ. ಅದ್ರ ಮುಖಾಂತರ ಆ 2 ಕಂಪಾರ್ಟ್ಮೆಂಟ್ಸ್ ಬೇರೆ ಒಂದು ರಿಯಾಲಿಟಿಗೆ ಹೋಗ್ಬಿಟ್ಟಿದೆ ಅನ್ನೋದನ್ನ ಅರ್ಥ ಮಾಡ್ಕೋತಾನೆ. ಆದ್ರೆ ಈ ಕಡೆ 2060ರಲ್ಲಿ ಆ ಬಿಲ್ಡಿಂಗ್ ಅನ್ನು ನೋಡೋದಿಕ್ಕೆ ಹೋಗಿದ್ರಲ್ವಾ ಆ ಇಬ್ಬರು ಮತ್ತೆ ರಿಟರ್ನ್ ಕಂಪಾರ್ಟ್ಮೆಂಟ್ ಗೆನೆ ಬಂದ್ಬಿಡ್ತಾರೆ. ಕರೆಕ್ಟ್ ಆಗಿ ಆಕಾಶದಲ್ಲಿ ಅರೋರಾವೆಲ್ಲ ಬರ್ಬೇಕಾದ್ರೆ ಕೆಳಗಡೆ ಇರ್ತಾ ಇದ್ದ ಕ್ರಿಸ್ಟಲ್ ಸ್ಟೋನ್ ಎಲ್ಲವೂ ಕೂಡ ಮಿಂಚ್ತಾ ಇರುತ್ತೆ. ಆ ವಿಷಯವನ್ನ ಇವರು ಆ ಕಂಪಾರ್ಟ್ಮೆಂಟ್ ಅಲ್ಲಿ ಇರ್ತಾ ಇದ್ದಂತ ಎಲ್ರಿಗೂ ಕೂಡ ಹೇಳ್ಬೇಕಾದ್ರೆ 2 ಕಂಪಾರ್ಟ್ಮೆಂಟ್ ಅಲ್ಲೂ ಇರ್ತಾ ಇರೋ ಜನ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಗ್ರೀನ್ ಕಲರ್ ಕಲ್ಲಿನ ಬಗ್ಗೆ ಆಲ್ರೆಡಿ ನಮ್ಮ ಶಿರಹಾಮ ಮತ್ತೆ ನೋಯಾ ಅಟಾನ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಇವಾಗ್ಲೇನೆ ಒಂದು ವಿಷಯವನ್ನ ಕೂಡ ಅರ್ಥ ಮಾಡ್ಕೋತಾರೆ. ಆ ಗ್ರೀನ್ ಕಲರಿನ ಸ್ಟೋನ್ ಬೇರೆ ಏನೂ ಅಲ್ಲ, ಆಕಾಶದಿಂದ ಬಿದ್ದಿದ್ದ ಆ ದೊಡ್ಡ ಆಸ್ಟ್ರಾಯ್ಡ್ ನ ಪೀಸ್ಗಳೇ ಅಂತ ಅರ್ಥ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ಹುಡುಗ ಸಿಕ್ಕಿದ್ನಲ್ಲ ಅವನು ಹೇಳ್ತಾನೆ ನಾನು ಟ್ರೈನ್ ನಲ್ಲಿ ಬರ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಒಂದು ಆಸ್ಟ್ರಾಯ್ಡ್ ನ ನೋಡಿದ್ದೆ. ಹೀಗೆ ಪ್ರೆಸೆಂಟ್ ನಲ್ಲೂ ಕೂಡ ಆ ಸೈಂಟಿಸ್ಟ್ ಒಂದು ವಿಷಯವನ್ನ ಒಂದು ಥಿಯರಿಯನ್ನ ಹೇಳ್ತಿರ್ತಾನೆ. ಟ್ರೈನ್ ನಲ್ಲಿ ಇರುವವರು ಮಿಸ್ ಆಗಿದೆ. ಅದೇ ಸಮಯದಲ್ಲಿ ಆಕಾಶದಲ್ಲಿ ಒಂದು ಪ್ರಕಾಶಮಾನವಾದ ಲೈಟ್ ಕಂಡಿದೆ. ಆಕ್ಚುಲ್ ಆಗಿ ಒಂದು ಸೂಪರ್ ನೋವಾ ಎಕ್ಸ್ಪ್ಲೋಷನ್ ತುಂಬಾನೇ ಪವರ್ಫುಲ್ ಆದ ಕಾಸ್ಮಿಕ್ ಇವೆಂಟ್ ಆಗಿದೆ. ಮೇ ಬಿ ಇದರಿಂದಲೇ ಆ ಟನಲ್ ಒಳಗೆ ಒಂದು ಪೋರ್ಟಲ್ ಕ್ರಿಯೇಟ್ ಆಗಿರ್ಬೋದು. ಆ ಪೋರ್ಟಲ್ ನ ಮುಖಾಂತರ ಆ ಲಾಸ್ಟ್ 2 ಕಂಪಾರ್ಟ್ಮೆಂಟ್ಗಳು ಕಾಣೆಯಾಗಿದ್ದಾವೆ. ಹೀಗೆ ಗೆಸ್ ಮಾಡ್ತಾನೆ. ಹಾಗೆ ಈ ಕಡೆ ಸೈಂಟಿಸ್ಟ್ ತರನೇ ಆ ಹುಡುಗನು ಕೂಡ 2060ರಲ್ಲಿ ಇರುವವರು ಕೂಡ ಗೆಸ್ ಮಾಡ್ತಾರೆ. ಸೊ ಆಕ್ಚುಲಿ ಇಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಆಕಾಶದಲ್ಲಿ ತುಂಬಾ ಸ್ಟಾರ್ಸ್ ಗಳು ಇರ್ತಾವಲ್ವಾ, ಆ ಸ್ಟಾರ್ಸ್ ಗಳ ಕೊನೆಯ ಸ್ಟೇಜ್ ಸೂಪರ್ ನೋವಾ ಎಕ್ಸ್ಪ್ಲೋಷನ್ ಅಂದ್ರೆ ಆ ಸ್ಟಾರ್ ಬ್ಲಾಸ್ಟ್ ಆಗಿ ಸಿಡಿದು ಹೋಗುವ ಒಂದು ಘಟನೆ ಇದಾಗಿರುತ್ತೆ. ಈ ರೀತಿಯ ಒಂದು ಸ್ಟಾರ್ ಹೊಡೆದು ಹೋಗಿ ಬ್ಲಾಸ್ಟ್ ಆಗುವಂತಹ ಸಮಯದಲ್ಲೇ ಒಂದು ಬ್ಲಾಕ್ ಹೋಲ್ ಕ್ರಿಯೇಟ್ ಆಗಿರುವುದು. ಸೊ ಇಂತಹ ಬ್ಲಾಕ್ ಹೋಲ್ ಕ್ರಿಯೇಟ್ ಆಗ್ಬೇಕಾದ್ರೆ ಅದು ಸ್ಪೇಸ್ ಟೈಮ್ ಅಲ್ಲಿ ತುಂಬಾ ಡಿಫರೆನ್ಸ್ ಗಳನ್ನ ತರುತ್ತೆ. ಹೀಗೇನೆ ಆ 2 ಕಂಪಾರ್ಟ್ಮೆಂಟ್ಗಳು ಕಾಣೆಯಾಗಿರ್ತವೆ. ಸೊ ಈಗ ಅಲ್ಲಿರುವಂತ ಜನರಿಗೆ ಅವರು ಯಾಕೆ ಅಲ್ಲಿಗೆ ಬಂದಿದ್ದಾರೆ, ಹೇಗೆ ಬಂದಿದ್ದಾರೆ ಅನ್ನೋದನ್ನ ತಿಳ್ಕೊಬಿಟ್ಟಿರ್ತಾರೆ. ಆದ್ರೆ ಅಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಅವತ್ತಿನ ದಿನ ಈವ್ನಿಂಗ್ ಜೋರಾಗಿ ಬಿರುಗಾಳಿ ಬೀಸೋದಕ್ಕೆ ಶುರುವಾಗುತ್ತೆ. ಮಳೆ ಕೂಡ ಬರ್ತಿರುತ್ತೆ. ಆದ್ರಿಂದ ಎಲ್ಲರೂ ಕೂಡ ಕಂಪಾರ್ಟ್ಮೆಂಟ್ ಒಳಗೆ ಸೇರ್ಕೋತಾರೆ. ಅವರೆಲ್ಲ ಕಂಪಾರ್ಟ್ಮೆಂಟ್ ಡೋರ್ ಅನ್ನ ಓಪನ್ ಮಾಡಿ ಟನಲ್ ಒಳಗೆ ಹೋಗೋಣ ಅನ್ಕೋಬೇಕಾದ್ರೆ ಆ ಟನಲ್ ಒಳಗೆ ಒಂದು ವಾರ್ಮ್ ಹೋಲ್ ಕ್ರಿಯೇಟ್ ಆಗಿರುತ್ತೆ. ಆ ವಾರ್ಮ್ ಹೋಲ್ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ. ಆದ್ರೆ ಅಲ್ಲಿಗೆ ಹೋಗ್ತಾ ಇದ್ದ ಎಲ್ಲರನ್ನು ತಡೆದು ಬಯಾಲಜಿಸ್ಟ್ ಹೇಳ್ತಾನೆ, ಇಲ್ಲಿ ನೋಡಿ ವಾರ್ಮ್ ಹೋಲ್ ಮುಖಾಂತರ ಎಕ್ಸಾಕ್ಟ್ ಕರೆಕ್ಟ್ ಪಾಯಿಂಟ್ಗೆ ನಾವು ಹೋಗೋಕೆ ಆಗಲ್ಲ. ಅದರೊಳಗಿರೋ ಆಟಮ್ ಲೆವೆಲ್ಗೆ ನಮ್ಮ ಮೈ ಪೀಸ್ ಆಗಿ ಕಿತ್ಕೊಬಿಡುತ್ತೆ. ಸೊ ಸೇಫ್ ಆದ ದಾರಿಯನ್ನೇ ನಾವು ಹುಡುಕ್ಬೇಕು ಅಂತ ಹೇಳ್ಬೇಕಾದ್ರೆ ಮತ್ತೆ ಒಂದು ಸೂಪರ್ ಆದ ಪ್ಲಾನ್ ಅನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಗೊತ್ತಾಗಿರುತ್ತೆ ಆ ಪೋರ್ಟಲ್ ಓಪನ್ ಆಗೋದು ಆಕಾಶದಲ್ಲಿ ಅರೋರಾ ಬಂದಾಗ ಮತ್ತೆ ಬಿರುಗಾಳಿ ಬೀಸಿದಾಗ ಮತ್ತೆ ಅರ್ಥ್ ಬಂದಾಗ ಮಾತ್ರ ಆ ವಾರ್ಮ್ ಹೋಲ್ ಓಪನ್ ಆಗೋದು ಅಂತ ಗೊತ್ತಾಗುತ್ತೆ. ಅದು ಉಂಟಾಗ್ಬೇಕಾದ್ರೆ ಆ ಗ್ರೀನ್ ಕಲರ್ ಕ್ರಿಸ್ಟಲ್ ಸ್ಟೋನ್ಗಳು ಎಲ್ಲವೂ ಮಿಂಚುತ್ತವೆ. ಸೊ ನೆಕ್ಸ್ಟ್ ಟೈಮ್ ಬಿರುಗಾಳಿನೋ ಅಥವಾ ಅರೋರನೋ ಬರ್ಬೇಕಾದ್ರೆ ನಾವು ಆ ವಾರ್ಮ್ ಹೋಲ್ ಒಳಗೆ ಹೋಗ್ಬೇಕು. ಆದ್ರೆ ಸಾಧಾರಣವಾಗಿ ನಾರ್ಮಲ್ ಆಗಿ ನಾವು ಹೋದ್ರೆ ನಾವು ನಾಶವಾಗ್ಬಿಡ್ತೇವೆ. ಸೊ ನಮಗೆ ಸೇಫ್ಟಿಗೆ ಒಂದು ಸೂಟ್ ಬೇಕು. ಅದಕ್ಕೆ ಇವರುಗಳು ಒಂದು ಐಡಿಯಾವನ್ನ ಮಾಡ್ತಾರೆ. ನಮ್ಮ ಭೂಮಿಗೆ ಸೂರ್ಯನ ಹತ್ರದಿಂದ ಬರುವ ರೇಡಿಯೇಷನ್ ವೇವ್ಸ್ ಗಳ ತಡೆಯೋದಕ್ಕೆ ಒಂದು ಪವರ್ ಅನ್ನ ಮಾಡ್ಕೊಂಡಿರ್ತೇವೆ. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್.
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ಮ ಭೂಮಿನೇ ಒಂದು ಮ್ಯಾಗ್ನೆಟ್ ರೀತಿ ಅದನ್ನ ಸುತ್ತುತ್ತಾ ಇರೋದು. ಇಲ್ಲಿ ಎಲ್ಲ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಆಗೇ ಇರುತ್ತೆ. ಅಪಾಯಕಾರಿಯಾದ ವಿಷಯಗಳಿಂದ ನಮ್ಮನ್ನ ಭೂಮಿ ಪ್ರೊಟೆಕ್ಟ್ ಮಾಡ್ತಿದೆ. ನಮ್ಮ ಪ್ರೊಟೆಕ್ಷನ್ಗೋಸ್ಕರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬೇಕಾಗಿದೆ. ಅದಕ್ಕೆ ನಮಗೆ ತುಂಬಾ ಪವರ್ಫುಲ್ ಸೋರ್ಸ್ ಎಲ್ಲ ಬೇಕಾಗಿದೆ. ಅದರಿಂದ ಅವರು ಇರುವಂತ ಕಂಪಾರ್ಟ್ಮೆಂಟ್ಗೆ ವೈರ್ ಅನ್ನ ಸುತ್ತಿ ಅದಕ್ಕೆ ಪವರ್ಫುಲ್ ಪವರ್ ಅನ್ನ ಕೊಡಬೇಕಾಗುತ್ತೆ. ಅದರಿಂದ ಆ ಕಂಪಾರ್ಟ್ಮೆಂಟ್ ಸುತ್ತ ಒಂದು ಪವರ್ಫುಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಓಪನ್ ಆಗುತ್ತೆ. ಅದರಿಂದ ಅವರು ಸೇಫ್ ಆಗಿ ಆ ವಾರ್ಮ್ ಹೋಲ್ ಒಳಗೆ ಹೋಗ್ಬೋದು. ಆದ್ರೆ ಈ ಪವರ್ ಅನ್ನ ಹುಡುಕೋಕೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಹೀಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವರ ಗ್ರೂಪ್ ಅಲ್ಲಿ ಒಬ್ರು ಪೋಸ್ಟ್ ಕಂಬದಲ್ಲಿ ಇರುವಂತ ವೈರ್ ಅನ್ನ ತಗೊಂಡು ಹುಡುಕ್ತಾ ಹೋಗ್ತಾರೆ. ಅದನ್ನ ಫಾಲೋ ಮಾಡ್ತಾ ಹೋಗಿ ಕರೆಂಟ್ ಅನ್ನ ಸಪ್ಲೈ ಮಾಡುವಂತ ಕಂಪನಿಯನ್ನ ಕಂಡುಹಿಡಿತಾರೆ. ಅಷ್ಟೇ, ಅವರಿಗೆ ಬೇಕಾಗಿರುವಂತ ಹೈ ವೋಲ್ಟೇಜ್ ಕರೆಂಟ್ ಕೂಡ ಸಿಗುತ್ತೆ. ಈಗ ವೈರ್ ಗಳನ್ನ ತಗೊಂಡು ಆ ಕಂಪಾರ್ಟ್ಮೆಂಟ್ ಸುತ್ತನೂ ಸುತ್ತ ಬಿಡ್ತಾರೆ. ಹಾಗೆ ಅದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ರೆಡಿ ಮಾಡೋದಕ್ಕೆ ತಯಾರಿ ಮಾಡ್ತಾ ಇರ್ತಾರೆ. ಆದ್ರೆ ಅವರು ಅದನ್ನ ಟ್ರೈ ಮಾಡ್ಬೇಕು ಅಂದ್ರೆ ಬಿರುಗಾಳಿನೋ ಅಥವಾ ಅರೋರಾನೋ ಕಾಣಿಸ್ಕೋಬೇಕಾಗುತ್ತೆ. ಆದ್ರೂ ಕೂಡ ಈ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇನ್ ಕೇಸ್ ಆ ಪೋರ್ಟಲ್ ಕ್ರಿಯೇಟ್ ಆದ್ರೆ ಅವರುಗಳು 2023ಕ್ಕೆ ರಿಟರ್ನ್ ಆಗ್ತಾರೋ ಇಲ್ವೋ ಅಥವಾ ಬೇರೆ ಟೈಮ್ ಲೈನ್ಗೆ ಹೋಗುವಂತ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ. ಆದ್ರೂ ಕೂಡ ಹೇಗೋ ಎಲ್ಲರೂ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಅಲ್ಲಿ ಹೋದವರು ಭೂಮಿ ನಾಶ ಆಗೋದನ್ನ ತಡೆದು ಬಿಟ್ರೆ ಹೊಸದಾಗಿ ಒಂದು ಟೈಮ್ ಲೈನ್ ಕ್ರಿಯೇಟ್ ಆಗ್ಬಿಡುತ್ತೆ. ಆ ಟೈಮ್ ಲೈನ್ ನಲ್ಲಿ ಇರುವವರು ಚೆನ್ನಾಗಿ ಇರೋದಕ್ಕೆ ಸಾಧ್ಯವಿದೆ. ಇದೇನೆ ಇವರು ಮಾಡಿರುವಂತಹ ಪ್ಲಾನ್ ಆಗಿರುತ್ತೆ. ಹಾಗೆ ಇವರು ಅಂದ್ಕೊಂಡಿದ್ದ ಹಾಗೆ ಆಕಾಶದಲ್ಲಿ ಅರೋರಾ ಕಾಣಿಸ್ಕೊಳ್ಳುತ್ತೆ. ಅದೇ ತಕ್ಷಣ ಬಿರುಗಾಳನ್ನು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಬೇಗ ಬೇಗ ಎಲ್ಲರೂ ಕೂಡ ಆ ಪೋರ್ಟಲ್ ಒಳಗೆ ಹೋಗೋಕೆ ಶುರು ಆಗ್ತಾರೆ. ಅವರು ಆ ವಾರ್ಮ್ ಹೋಲ್ ಒಳಗೆ ಹೋದ ತಕ್ಷಣ ಎಲ್ಲರೂ ಕೂಡ 2023ಕ್ಕೆ ಬಂದು ತಲುಪಿಡ್ತಾರೆ. ಆದ್ರೆ ಅವ್ರು ಎಲ್ಲ ಅಂದ್ಕೊಂಡಿರ್ತಾರೆ ನಾವು 2023ಕ್ಕೆ ತಲುಪಿದ್ದೀವಿ ಅಂತ. ಆದ್ರೆ 2026ರ ಮೇ ತಿಂಗಳು ಅವರು ಅಲ್ಲಿಗೆ ತಲುಪಿರ್ತಾರೆ. ಈಗ ಈ ಭೂಮಿಯನ್ನು ರಕ್ಷಣೆ ಮಾಡೋಕೆ ಅವ್ರ ಹತ್ರ ಬರೀ 6 ತಿಂಗಳು ಮಾತ್ರ ಇರುತ್ತೆ. ಅಷ್ಟು ದೊಡ್ಡ ಅನಾಹುತವನ್ನ ಹೇಗೆ ತಡೆಯೋದು ಅನ್ನೋದು ಆ ಹುಡುಗರಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದ ಶಿರಹಾಮ ಮತ್ತೆ ಅಟಾನ ನೋಯ ಎಲ್ಲರೂ ಕೂಡ ನಡೆದಿದ್ದ ವಿಷಯವನ್ನೆಲ್ಲ ಹೇಳ್ತಾರೆ. ಬಯಾಲಜಿಸ್ಟ್ ಕೂಡ ಅಲ್ಲಿಂದ ಅವರಿಗೆ ಸಿಕ್ಕಿದ್ದ ಗಿಡವನ್ನು ತಂದು ತೋರಿಸ್ತಾರೆ. ಸರ್, ಇಲ್ಲಿ ನೋಡಿ, ಇಂತಹ ಗಿಡಗಳೆಲ್ಲ ಉಂಟಾಗುವುದಕ್ಕೆ 30 ವರ್ಷಗಳಾಗುತ್ತೆ. ನಾವು ಹೇಳುವುದನ್ನ ನಂಬಿ ಸರ್ ಅಂತ. ಹಾಗೆ ನಾವೆಲ್ಲರೂ ಕೂಡ ಫ್ಯೂಚರ್ಗೆ ಹೋಗಿ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅವರ ಮಾತನ್ನ ಕೇಳಿದ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗ್ತಾರೋ ಹೊರತು ಯಾರು ಕೂಡ ನಂಬ್ತಾ ಇರೋದಿಲ್ಲ. ಆಗ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಮತ್ತು ಇಂಟರ್ನೆಟ್ ಅನ್ನ ಯೂಸ್ ಮಾಡಿ ಈ ರೀತಿ ಒಂದು ದೊಡ್ಡ ಆಸ್ಟ್ರಾಯ್ಡ್ ಬಂದು ಭೂಮಿಗೆ ಬೀಳ್ತಾ ಇದೆ, ಅದನ್ನ ನಾವು ತಡಿಬೇಕು ಅಂತ ಹೇಳಬೇಕಾದ್ರೆ ಜನರು ಅವರುಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಬೇರೆ ದಾರಿನೇ ಇಲ್ಲದೆ ಗವರ್ನಮೆಂಟ್ ಏನನ್ನ ಮಾಡ್ತಾರೆ ಅಂದ್ರೆ 3 ವರ್ಷಗಳಿಂದ ಕಾಣೆಯಾಗಿದ್ದವರು ಈಗ ಬಂದಿದ್ದಾರೆ ಅಂದ್ರೆ ಇವರಲ್ಲಿ ಏನು ಸತ್ಯ ಇದೆ ಅಂತ ನಂಬ್ತಾರೆ. ಆದ್ದರಿಂದ ಒಂದು ದೊಡ್ಡ ಮಿಸೈಲ್ ಅನ್ನ ರೆಡಿ ಮಾಡ್ತಾರೆ. ಅಕಸ್ಮಾತ್ ಆಗಿ ಇವರು ಹೇಳೋ ರೀತಿ ಒಂದು ಆಸ್ಟ್ರಾಯ್ಡ್ ಏನಾದ್ರೂ ಬಂದ್ರೆ ಅದರ ಮೇಲೆ ಈ ಮಿಸೈಲ್ ಇಂದ ದಾಳಿ ಮಾಡಿ ಅದನ್ನ ತಡಿತೀವಿ ಅಂತ ನಂಬ್ಕೊಂಡಿರ್ತಾರೆ. ಈ ಕಡೆ ರಿಟರ್ನ್ ಬಂದವರನ್ನ ಅವರ ಫ್ಯಾಮಿಲಿ ಬಂದು ಎಲ್ಲರೂ ಕೂಡ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆದ್ರೆ ನೋಯನನ್ನ ನೋಡೋದಕ್ಕೆ ಯಾರು ಬಂದಿರೋದಿಲ್ಲ. ಹಾಗೆ ಅವರು ತುಂಬಾನೇ ಬೇಜಾರಾಗಿ ಇರ್ಬೇಕಾದ್ರೆ ಅವರನ್ನ ನೋಡೋದಕ್ಕೆ ನೋಯ ಅವರ ತಮ್ಮ ಸಡನ್ ಆಗಿ ಎಂಟ್ರಿ ಕೊಡ್ತಾನೆ. ಅವರನ್ನ ನೋಡಿದ ತಕ್ಷಣ ನೋಯಾಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಇವಾಗ ನಮ್ಮ ಹುಡುಗರು ಹೇಳಿದ ರೀತಿನೇ ಭೂಮಿಯ ಕಡೆ ಒಂದು ಆಸ್ಟ್ರಾಯ್ಡ್ ಬರೋ ರೀತಿ ಸಿಗ್ನಲ್ ಸಿಕ್ಕಿರುತ್ತೆ. ತಕ್ಷಣ ಗೌರ್ಮೆಂಟ್ ಒಂದು ಮಿಸೈಲ್ ಅನ್ನ ಕಳಿಸಿ ಆ ಆಸ್ಟ್ರಾಯ್ಡ್ ಡೈವರ್ಷನ್ ಅನ್ನ ಚೇಂಜ್ ಮಾಡಿಬಿಡುತ್ತೆ. ಆದ್ದರಿಂದ ಒಂದು ಆಲ್ಟರ್ನೇಟಿವ್ ರಿಯಾಲಿಟಿ ಉಂಟಾಗುತ್ತೆ. ಇದರಿಂದ ಟೈಮ್ ಲೈನ್ 2 ಉಂಟಾಗುತ್ತೆ. ಅಲ್ಲಿ ಯಾವುದೇ ರೀತಿ ಆಸ್ಟ್ರಾಯ್ಡ್ ಬಂದು ಭೂಮಿ ಮೇಲೆ ಬೀಳಲ್ಲ. ಆದ್ರಿಂದ ಮನುಷ್ಯರು ಎಲ್ಲರೂ ಕೂಡ ನಾರ್ಮಲ್ ಆಗಿ ಖುಷಿಯಿಂದ ಬದುಕ್ತಾರೆ. ಆದ್ರೆ ಈ ಫ್ಯೂಚರ್ ನಲ್ಲಿ ಬಂದು ಸಿಗಾಕೊಂಡ ಜನಗಳು ನಾವು ಟೈಮ್ ಟ್ರಾವೆಲ್ ಮಾಡೋದು ಬೇಡ, ಇಲ್ಲೇ ಇರೋಣ ಅಂತ ಅವರು ಒಂದು ಟೈಮ್ ಲೈನ್ ನಲ್ಲಿ ಬದುಕ್ತಾ ಹೋಗ್ತಾರೆ. ಅದೇ ನಮಗೆ ತೋರಿಸ್ತಾರೆ ಅಲ್ಲಿರೋರು ಕೂಡ ವ್ಯವಸಾಯನ ಮಾಡ್ತಿದ್ದಾರೆ. ಸೊ ಇದರ ಮೇಲೆ ಟೈಮ್ ಲೈನ್ 1 ಕೂಡ ಮನುಷ್ಯರು ಆರಾಮಾಗಿ ಬದುಕೋಕೆ ಶುರು ಮಾಡ್ತಾರೆ. ಹಾಗೆ ನಿಧಾನವಾಗಿ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ಫಿಲಮ್ ಅನ್ನ ತೋರಿಸ್ತಾ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಖಂಡಿತ ಈ ಮೂವಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಈ ಮೂವಿ ಮತ್ತೆ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.